श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महभ्यो नमो गुरुभ्यः ॐ शान्ति शान्ति शान्तिः। ನಾವು ಭಗವಂತನ ಅನುಗ್ರಹದಿಂದ ಆಚಾರ್ಯವರ ಭಾಷ್ಯ ಸಮೇತ ಬೃಹದಾರಣ್ಯಕ ಉಪನಿಷತ್ ನೋಡ್ತಾ ಇದ್ವಿ. ಅದ್ರಲ್ಲೇ 2ನೇ ಅಧ್ಯಾಯದ 3ನೇ ಬ್ರಾಹ್ಮಣದಲ್ಲೇ 6ನೇ ಮಂತ್ರನ ನೋಡ್ಬೇಕು. ಇಲ್ಲಿವರೆಗೂ ಪ್ರಾಣನ ಮೂರ್ತ ಮತ್ತು ಅಮೂರ್ತ ಸ್ವರೂಪಗಳು ಹೇಳಿ ಈಗ ಅದನ್ನ ಅಲ್ಲಗೆಳೆದು ನಿಜವಾದ ನಮ್ಮ ಸ್ವರೂಪವನ್ನ ತೋರಿಸ್ಬೇಕಾಗಿದೆ. ಅದ್ರಲ್ಲೇ ಮೂರ್ತ ಅಂದ್ರೆ ಸ್ಥೂಲ ಶರೀರ ವ್ಯಷ್ಟಿಯಾಗಿ ಸಮಷ್ಟಿಯಾಗಾದ್ರೆ ಅಧಿದೈವಿಕವಾಗಿ ಅಧಿಭೌತಿಕವಾಗಿ ಎರಡರಲ್ಲೂ ಸ್ಥೂಲ ರೂಪ ಸೂಕ್ಷ್ಮ ರೂಪ ಎರಡನ್ನೂ ತೋರಿಸಿದ್ದಾಯ್ತು. ಈಗ 6ನೇ ಮಂತ್ರ. ತಸ್ಯ ಹಿ ಏತಸ್ಯ ಪುರುಷಸ್ಯ ರೂಪಂ ಯಥಾ ಮಹಾರಜನಂ ವಾಸೋ ಯಥಾ ಪಾಂಡವಿಕಂ ಯಥಾ ಇಂದ್ರಿಯಗೋಪಃ ಇಂದ್ರಗೋಪಃ ಯಥಾ ಅಗ್ನಿರರ್ಚಿಃ ಯಥಾ ಪುಂಡರೀಕಂ ಯಥಾ ಸಕೃತ್ ವಿದ್ಯುತಂ. ಇಲ್ಲಿ ಈ ಮಂತ್ರದಲ್ಲೇ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಏತಸ್ಯ ಪುರುಷಸ್ಯ ರೂಪಂ ಅಂದ್ರೆ ಈಗ ಯಾವ್ದು ಪುರುಷನ ಬಗ್ಗೆ ಏನ್ ಹೇಳಿದ್ರು, ಚೇತನ ರೂಪವಾಗಿರುವ ಪುರುಷನು ಈಗ ಮೂರ್ತ ಅಮೂರ್ತದ ಸಾರವನ್ನ ಹೇಳಿ ಈಗ ಅದರಲ್ಲಿರುವ ಪುರುಷನ ಬಗ್ಗೆ ಹೇಳ್ಬೇಕು. ಬಟ್ ಇಲ್ಲಿ ಪುರುಷ ಅಂದ್ರೂ ಇನ್ನು ಅಂತಃಕರಣದ ಬಗ್ಗೆನೆ ಹೇಳ್ತಾ ಇರೋದು, ಅಂತಃಕರಣದಲ್ಲಿರುವ ವಾಸನೆಗಳ ಬಗ್ಗೆ ಹೇಳ್ತಾ ಇರೋದು. ಅವನಿಗಿರೋ ಬಗೆಯಾದ ರೂಪಗಳು ಅಂದ್ರೆ ವಾಸನೆಗಳು ಎಷ್ಟೋ ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಮಹಾರಜನಂ ಅಂದ್ರೆ ಹರಿಶಿನ ಮಹಾರಜನ ವಸ್ತ್ರ ಹೇಗಿದೆಯೋ ಹಾಗೆ ಅಂದ್ರೆ ಹರಿಶಿನದಿಂದ ಕೂಡಿರುವ ವಸ್ತ್ರ, ಹರಿಶಿನದಿಂದ ಕೂಡಿರುವ ಬಟ್ಟೆ. ಮಹಾರಜನಂ ವಾಸಃ ಅಂದ್ರೆ ಬಟ್ಟೆ. ಭಗವದ್ಗೀತೆಯಲ್ಲೂ ಬರ್ತಲ್ಲ ವಾಸಾಂಸಿ ಜೀರ್ಣಾನಿ ಅಂತ, ಹಂಗೆ ವಾಸಃ ಅಂದ್ರೆ ಬಟ್ಟೆ, ಹರಿಶಿನ ಕಲರ್ ಇರೋ ಬಟ್ಟೆ. ಅದಾದ್ಮೇಲೆ ಪಾಂಡ್ವಾವಿಕಂ ಅಂದ್ರೆ ಕುರಿಯಿಂದ ಬಂದಿದ್ದು ಅಂತ. ಆವಿಕಂ ಅಂದ್ರೆ ಕುರಿಯಿಂದ ಬಂದಿದ್ದು, ಪಾಂಡವ ಅಂದ್ರೆ ಅದ್ ಒಂದ್ ರೀತಿ ಕುರಿ ಅಂತ ಹೇಳಿದ್ರು. ಅಂದ್ರೆ ಅದೊಂಥರ ಲೈಟ್ ವೈಟ್ ಕಲರ್ ಇರುತ್ತೆ. ಇಂದ್ರಗೋಪಃ ಅನ್ನೋದ್ ಒಂದ್ ಕೀಟ, ಅದು ಕೆಂಪಾಗಿರುತ್ತೆ, ತುಂಬಾ ಡಾರ್ಕ್ ರೆಡ್ ಆಗಿರುತ್ತೆ. ಅಗ್ನಿರರ್ಚಿಹಿ ಅಗ್ನಿ ಯಾವ ಬಣ್ಣ ಇರುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಕಡಿಮೆ ಕೆಂಪಾಗಿರುತ್ತೆ. ಪುಂಡರೀಕಂ ಅಂದ್ರೆ ತಾವರೆ ಎಲೆ, ಬಿಳಿ ತಾವರೆ ಎಲೆ ಪುಂಡರೀಕಂ ಅಂದ್ರೆ ಅದು ಸ್ವಚ್ಛವಾದ ಬಿಳುಪು ಇರುತ್ತೆ. ಹಂಗೆ ಸಕೃತ್ ವಿದ್ಯುತ್ ಅಂದ್ರೆ ಮಿಂಚು ಹೆಂಗಿರುತ್ತೆ ಅಂದ್ರೆ ಬೆಳ್ಳಗೂ ಇರುತ್ತೆ, ಮತ್ತೆ ಅದು ತುಂಬಾ ಸಕೃತ್ ಅಂದ್ರೆ ಶೈನಿಂಗು ಇರುತ್ತೆ. ಮಿಂಚು ಹೆಂಗ್ ಮಿಂಚು ಇರುತ್ತೋ ಹಾಗೆ ಅಂದ್ರೆ ವಾಸನೆಗಳು ಈ ಬೇರೆ ಬೇರೆ ರೂಪವಾಗಿದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಸಕೃತ್ ವಿದ್ಯುತ್ತ ಇವ ವೈ ಅಸ್ಯ ಶ್ರೀಹಿ ಭವತಿ ಯಹ ಏವಂ ವೇದ. ಈ ವಾಸನೆಗಳ ಹಿಂಗಿರುತ್ತೆ ಅಂತ ಯಾರು ಅರ್ಥ ಮಾಡ್ಕೊಂಡು ಯಾರು ಅದನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ಶ್ರೀಹಿ ಬರುತ್ತೆ. ಅಂದ್ರೆ ಬಿಳಿ ಮಿಂಚಿನಂತೆ ಇರುವುದು ಅಂದ್ರೆ ಅವರ ಅಂತಃಕರಣವು ಆ ಹಿರಣ್ಯ ಗರ್ಭನ ಅಂತಃಕರಣದಷ್ಟು ಶುದ್ಧವಾಗುತ್ತದೆ. ಅಂದ್ರೆ ಅಂತಃಕರಣ ಅಷ್ಟು ಶುದ್ಧವಾದಾಗ
ಅವರು ತತ್ವವನ್ನ ತಿಳ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ ಅಂತ ಹೇಳ್ತಾ ಇರೋದು. ಅಂದ್ರೆ ಅವರಿಗೆ ಈ ರೀತಿ ಉಪಾಸನೆ ಮಾಡಿದ್ರೆ ಅವ್ರಿಗೆ ಫಲ ಏನು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಶುದ್ಧವಾದ ಅಂತಃಕರಣ ಬರುತ್ತೆ. ಅದಲ್ಲದೆ ಅತಃ ಅತಃ ಹಂಗ್ ಬಂದಾಗ ಆದೇಶ ನೇತಿ ನೇತಿ ನ ಹಿ ಏತಸ್ಮಾತ್ ಇತಿ ನ ಇತಿ ಅನ್ಯತ್ ಪರಂ ಅಸ್ತಿ. ಅವಾಗ ಅವರಿಗೆ ಉಪದೇಶ ಮಾಡಿದ್ರೆ ಏನಂತ, ಹೀಗಲ್ಲ ಅಂತ ಉಪದೇಶ ಮಾಡಿದ್ರೆ ಅದು ಹೀಗಲ್ಲ ಎಂಬುದಕ್ಕಿಂತ ಇನ್ನೊಂದು ಏತಸ್ಮಾತ್ ಅನ್ಯತ್ ಪರಂ ನ ಅಂದ್ರೆ ಈ ರೀತಿ ನ ಅಸ್ತಿ. ಈ ರೀತಿ ಉಪದೇಶ ಮಾಡೋದಕ್ಕಿಂತ ಆತ್ಮನನ್ನ ಬೇರೆ ರೀತಿ ಹೇಳೋದಕ್ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದ್ರೆ ಆತ್ಮನನ್ನ ಡೈರೆಕ್ಟ್ ಆಗಿ ಇದು ಅಂತ ತೋರ್ಸೋದಕ್ಕೆ ಅದು ವಿಷಯನೇ ಅಲ್ಲ. ಹಂಗಾಗಿ ಇದಲ್ಲ ಅಂತ ಅಲ್ಲಗೆಳದೆ ಆತ್ಮನನ್ನ ತೋರಿಸ್ಬೇಕು. ಇದು ಬಿಟ್ರೆ ಇನ್ ಯಾವ ರೀತಿಯಿಂದನೂ ಆತ್ಮನನ್ನ ಉಪದೇಶ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಥ ನಾಮಧೇಯಂ ಸತ್ಯಸ್ಯ ಸತ್ಯಂ ಇತಿ ಪ್ರಾಣಾಹ ವೈ ಸತ್ಯಂ ತೇಷಾಮೇಷಃ ಸತ್ಯಂ. ಆದ್ದರಿಂದನೇ ಈ ನಾಮಧೇಯ ಸತ್ಯಕ್ಕೆ ಸತ್ಯ ಅಂದರೆ ಪ್ರಾಣಗಳೇ ಸತ್ಯವು, ಆ ಪ್ರಾಣಗಳಿಗೆ ಇದು ಸತ್ಯ ಅಂತ ಹೇಳಿದ್ದು ಸರಿಯಾಗೆ ಹೊಂದುತ್ತೆ ಅಂತ. ಇದಕ್ ನಾನು ಇನ್ನೊಂದೆಲ್ಲೋ ಭಾಷ್ಯದಲ್ಲಿ ಓದಿದ್ದೆ. ಅಂದ್ರೆ ಒಬ್ಬ ರಾಜ ಬರ್ತಾ ಇದ್ದಾನೆ ಅಂದ್ರೆ ಅವ್ನ್ ರಾಜನ ಸುತ್ತ ಎಷ್ಟೋ ಜನ ಬರ್ತಾ ಇರ್ತಾರೆ. ಅಂದ್ರೆ ಮಂದಿ ಮಾಗದರ್ ಇರ್ತಾರೆ, ಛತ್ರ ಇರುತ್ತೆ, ರಥ ಎಲ್ಲ ಇರುತ್ತೆ. ಆದ್ರೆ ನಿಮ್ ದೂರದಿಂದ ರಾಜನ್ನ ನೋಡ್ಬೇಕು ಅಂದ್ರೆ ನಮಗ್ ಕಾಣ್ತಾ ಇಲ್ಲ ಅಂದ್ರೆ ಇವ್ನಲ್ಲ ಅಂತ ಅನ್ಕೊಂಡೆ ನಾವ್ ರಾಜನ್ನ ನೋಡ್ಬೇಕು. ಹಂಗೆ ಅದಲ್ಲ ಇದಲ್ಲ ಅಂತ ನೇತಿ ಅನ್ನೋ ಒಂದು ಮಾರ್ಗದಿಂದಾನೇ ಈ ವಿಷಯನ ಅರ್ಥ ಮಾಡ್ಕೊಳಕ್ ಆಗತ್ತೆ. ಇವಾಗ ಒಂದು ಭಾಷ್ಯ ಸಮೇತ ನೋಡೋದಾದ್ರೆ, ಬ್ರಹ್ಮಣಃ ಉಪಾಧಿಭೂತಯಃ ಮೂರ್ತ ಅಮೂರ್ತಯೋಃ ಕಾರ್ಯಕರಣ ವಿಭಾಗೇನ ಅಧ್ಯಾತ್ಮ ಅಧಿದೈವತಯೋಃ ವಿಭಾಗೋಃ ವ್ಯಾಖ್ಯಾತಃ ಸತ್ಯಶಬ್ದವಾಚ್ಯಯೋಃ. ಬ್ರಹ್ಮಕ್ಕೆ ಉಪಾಧಿಯಾಗಿದೆ. ಉಪಾಧಿಭೂತಯೋಹೋ ಬ್ರಹ್ಮಣಃ ಅಂದ್ರೆ ಉಪದೇಶ ಸೌಕರ್ಯಕ್ಕಾಗಿ ಬ್ರಹ್ಮಕ್ಕೆ ಉಪಾಧಿಯನ್ನ ಕೊಟ್ಟು ಹೇಳಿರೋದು. ಯಾವ ಉಪಾಧಿಯನ್ನ ಕೊಟ್ಟು ಹೇಳಿರೋದು ಅಂದ್ರೆ ಮೂರ್ತ ಅಮೂರ್ತಯೋಹೋ ಸ್ವರೂಪಗಳನ್ನ ಉಪದೇಶಕ್ಕಾಗಿ ಕೊಟ್ಟು ಹೇಳಿರೋದು. ಅದೇ ಕಾರ್ಯಕರಣ ವಿಭಾಗೇನ, ಕಾರ್ಯ ಮತ್ತು ಅದರ ಕರಣ. ಕಾರ್ಯ ಅಂದ್ರೆ ಶರೀರ, ಅದರ ಕರಣ ಅಂದ್ರೆ ಇಂದ್ರಿಯಗಳು. ಉಪಾಧಿ ಭೂತಯೋಹ ಅಂತ ಹೇಳಿದಾರಲ್ಲ, ಈ ಉಪಾಧಿ ಭೂತಯೋಹ ಅನ್ನೋದು ಹೇಗದು ಉಪಾಧಿ ಭೂತ ಅಂತ? ಉಪಾಧಿ ಭೂತಯೋಹ ಉಪಾಧಿಗಳಿಂದ ಕೂಡಿದ ಬ್ರಹ್ಮ ಅಂತ. ಉಪಾಧಿಗಳಿಂದ ಕೂಡಿರುವಂತ ಬ್ರಹ್ಮ. ಸೊ ಅದು ಏನಕ್ಕೋಸ್ಕರ ಬಂದಿರೋದು? ಏನಕ್ಕೆ ಅಂದ್ರೆ ಉಪಹಿತ ಸ್ವರೂಪನ ಗುರುತಿಸ್ಕೊಳ್ಳೋದಕ್ಕೆ. ಉಪಾಧಿ ಅಂದ್ರೆ ಏನರ್ಥ? ಏನ್ ಹೇಳಿದ್ದಿಲ್ಲ ಮುಂದೆ ಹಿಂದೆ ಹೇಳಿ, ಉಪಾಧಿಗೆ ಉದಾಹರಣೆ ಕೊಟ್ಟು ಹೇಳಿದ್ದು ಯಾರ್ದು ಅಡ್ರೆಸ್ ಹುಡುಕ್ಬೇಕಾದ್ರೆ ಹಾಗೆ ಮನೆ ಮೇಲೆ ಕೂತಿದೆ, ಅದು ಅದೇ ಅವ್ರ ಮನೆ ಅಂತ. ಸೊ ಕಾಗೆಗೂ ಮನೆಗೂ ಸಂಬಂಧ ಇದೆಯಾ? ಇಲ್ಲ. ಕಾಗೆ ಏನಾದ್ರು ಮನೆಯದು ಏನಾದ್ರು ಆಸ್ತಿ ಏನಾದ್ರು ಇಟ್ಕೊಂಡಿರುತ್ತಾ? ಇಲ್ಲ, ಅದು ಎದ್ದೊಟ್ಟೋಗ್ಬೋದು ಆಮೇಲಿಂದ, ಆದ್ರೆ ಮನೆ ಅಲ್ಲೇ ಐತಿದ್ದ. ಅದು ಗುರ್ತಿಟ್ಕೊಂಡು ಅಲ್ಲಿ ಮನೆ ಇದೆ ಅಂತ ಹೇಳೋದಕ್ಕೋಸ್ಕರ ಸಹಾಯ ಮಾಡುತ್ತಲ್ಲ ಕಾಗೆ. ಹಾಗೆ ಅದು ಮನೆಗೆ ಸಂಬಂಧನೇ ಇಲ್ದೇ ಇರೋಂಥ ಕಾಗೆ ಮನೆ ಗುರ್ತೋದಕ್ಕೆ ಸಹಾಯ ಮಾಡುತ್ತೆ. ಹಾಗೇನೆ ಈ ಮೂರ್ತಗಳು ಉಪಾಧಿ ಭೂತಯೋಹ, ಅದನ್ನೇ ಮೂರ್ತ ಅಮೂರ್ತಯೋ ಕಾರ್ಯಕರಣ ವಿಭಾಗೇನ ಅಧ್ಯಾತ್ಮ ಅಧಿದೈವತಯೋ ವಿಭಾಗೋ ವ್ಯಾಖ್ಯಾತಃ ಅದೆಲ್ಲ ಹೇಳಿದ್ದಾಯ್ತು. ಸತ್ಯ ಶಬ್ದ ವಾಚ್ಯಯೋ, ಸತ್ಯ ಶಬ್ದ ವಾಚ್ಯದಿಂದ ಹೇಳಿದ್ದಾಯ್ತು ಅದನ್ನ ಅಂತ. ಅಂದ್ರೆ ಸಮಷ್ಟಿಯಾಗಿ ನೋಡ್ಕೊಳ್ಬೇಕು ಇದನ್ನ. ಅಧಿಭೂತ ಅಧಿದೈವ ಎರಡು ಹೇಳೋದ್ರಿಂದ ಸಮಷ್ಟಿಯಾಗಿ ಉಪಾಧಿಗಳನ್ನ ನೋಡ್ಕೊಳ್ಳೋದು ಉಪಾಸನೆ. ಅಂದ್ರೆ ಅದೇನೆ ಉಪಾಸನೆ ಅಂತಂದಾಗ ನಮ್ಗೇನೋ ಇರುತ್ತೆ, ಕರ್ತೃತಂತ್ರ ಅದು ಇದು ಅಂತನ್ಬಿಟ್ಟು ಇಲ್ಲಿ. ಆದ್ರೆ
ಅದು ಅದು ಇವಾಗ ನೋಡಿ ಛಾಂದೋಗ್ಯದಲ್ಲಿ ತೇಜೋಬಣ್ಣಗಳು ಅಂತ ಹೇಳಿದಾಗ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಆಯ್ತಾ ವಾಚ ಮೃತ್ತಿಕೇತವ ಸತ್ಯಂ ದೃಷ್ಟಾಂತ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ದ್ರಾಷ್ಟಾಂತ ದ್ರಾಷ್ಟ್ರಾಂತ ಅದು ಒಂದು ಹಂತ. ಇವಾಗ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಅನ್ನೋದು ವಸ್ತುತಂತ್ರ ಸಾಧನ ಕರ್ತೃತಂತ್ರ ಸಾಧನ ಕರ್ತೃತಂತ್ರ. ವಸ್ತುತಂತ್ರ ಯಾಕಾಗಲ್ಲ? ಅಂದ್ರೆ ಅಲ್ಲಿ 3 ರೂಪ ಅಂತ 3 ಬಣ್ಣ ಅಂತ ನಾವು ಅದನ್ನ ಇದ್ ಮಾಡ್ಕೊಬೇಕಲ್ವಾ? ಅದನ್ನ ಇಲ್ಲಿ 2 ರೂಪ ಅಂತ ಹೇಳಿದ್ರಲ್ಲ, ಉಪಾಧಿಗಳು 2 ರೂಪ, ಮೂರ್ತ ಅಮೂರ್ತ ಅಂತ, ಆತರ. ಅದು ಕರ್ತೃತಂತ್ರ ಅಲ್ಲ, ವಸ್ತುತಂತ್ರ. ಯಾಕೆಂದ್ರೆ ನೋಡ್ಕೊಳ್ಳಕ್ ಹೇಳಿರೋದು ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಅನ್ನೋದನ್ನ ನಾವು ನೋಡ್ಕೊಳಕ್ ಹೇಳಿರೋದು. ಅದು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕರ್ತೃತಂತ್ರ ಆಗುತ್ತೆ. ಮತ್ತೆ ವಸ್ತುತಂತ್ರ ಸಾಧನೆಯು ಅದು ಕೈಗೂಡೋವರೆಗೂ ಅದು ಕರ್ತೃತಂತ್ರವೇ ಆಗಿರುತ್ತೆ. ಅಂದ್ರೆ ಫಲದಲ್ಲಿ ಕಡೆಗಾಣುವವರೆಗೂ ಕರ್ತೃತಂತ್ರವಾಗಿರುತ್ತೆ ಅಂತ. ಈಗ ಗೊತ್ತಿಲ್ಲದೆ ಇರೋಂಥ ಹಣ್ಣನ್ನ ಅದನ್ನ ತಿಳುವಳಿಕೆ ಆಗೋವರೆಗೂ ಬೇರೆ ಬೇರೆ ಉದಾಹರಣೆ ಕೊಟ್ಟು ಅದು ಗೊತ್ತಾದವಾಗ ಅಲ್ಲಿವರೆಗೂ ಮುಂಚೆ ಏನಾಗುತ್ತೆ ಕರ್ತೃತಂತ್ರ ಆಗುತ್ತೆ, ಗೊತ್ತಾದ್ಮೇಲೆ ವಸ್ತುತಂತ್ರ ಆಗುತ್ತೆ. ಆಮೇಲೆ ಇಲ್ಲಿ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಅಂತ ಹೇಳುವಂಥದ್ದು ಸ್ವರೂಪ ನೋಡ್ಕೊಳ್ತಾ ಇರೋದು ಹೇಳೋದು, ಕರ್ತೃತಂತ್ರ ಅಲ್ಲ ಅದು. ಯಾಕೆ ಅಂತಂದ್ರೆ ಇಲ್ಲಿ ಹಂತ ಹಂತವಾಗಿ ತೋರ್ಸ್ಕೊಂಡು ಹೇಳ್ತಾ ಇದೆ ಸೃಷ್ಟಿ ಪ್ರಕ್ರಿಯೆ ಮೂಲಕ. ಇವಾಗ ನಮಗೆ ಎಷ್ಟೋ ತರದ ಭಾವನೆಗಳು ಹೇಳಿದಾರಲ್ಲ, ಅಷ್ಟೂ ತರದ ಭಾವನೆಗಳು, ಅಷ್ಟು ವೈವಿಧ್ಯಗಳು ಪ್ರಪಂಚದಲ್ಲಿ ನೋಡ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಏನು ಸತ್ಸ್ವರೂಪ ಅಂತ ಕಂಡುಕೊಳ್ಳೋದಕ್ಕಿನ್ನ ಏನದು ತತ್ಸತ್ಯಂ ಸಹಾತ್ಮ ತತ್ವಶಿಷ್ಯತೆ ಹೇತು ಏನದು, ಅದಕ್ಕಿಂತ ಮುಂಚೆ ಐತದಾತ್ಮ್ಯಮಿದಗಂ ಸರ್ವಂ, ಇದೆಲ್ಲದರ ಸಾರವು ಆತ್ಮನೇ ಅಂತ ನೋಡ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ಒಂದು ಹಂತದಲ್ಲಿ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಅಂತ ಹೇಳಿರುವಂಥದ್ದು 3 ಅಂತ. 3 ಅಂದಾಗ ಏನು, 3ರ ಕಾಂಬಿನೇಷನ್ ಅಂತ. ಅದು ತ್ರಿವೃತ್ಕೃತವಾಗಿರಂತ 3 ಅಂತ. ಯಾಕಂದ್ರೆ ಛಂದೋಕ್ಕೆಲ್ಲ ಅವಾಗೆಲ್ಲ ಮಾಡಿದಾಗಿತ್ತು. ತಿರ್ಗಾ ಇನ್ನೊಂದ್ಸತಿ ನಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಅದನ್ನ ಮತ್ತೆ ಮನನ ಮಾಡ್ತಿದ್ರೆ ಅನುಕೂಲ ಆಗುತ್ತೆ ಎಲ್ಲ ಉಪನಿಷತ್ಗಳ ಚಿಂತನೆ ಮಾಡೋದಕ್ಕೆ. ಆ ಪ್ರಸಂಗವನ್ನ ಕೇಳ್ತಾ ಇರ್ಬೇಕಾದ್ರೆಲ್ಲ ಬರೀ ನಮ್ಗೆ ಅದೇ ಬರ್ತಾ ಇರ್ಬೇಕು. ನಾವು ಏನೇ ಕಂಡ್ರೂ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಅಂತ. ನೀರ್ ನೋಡ್ಲಿ, ಏನ್ ನೋಡ್ಲಿ, ನಾವು ಯಾವುದೇ ವಸ್ತುಗಳು ನೋಡ್ಲಿ 3 ರೂಪಗಳೇ ಕಾಣ್ಬೇಕು ನಮ್ಗೆ. 3 ರೂಪಗಳ ಕಾಂಬಿನೇಷನ್ ಏನು ಅಂತ ಗೊತ್ತಾಗ್ಬೇಕು ನಮ್ಗೆ. ಆಗೇನಾಗುತ್ತೆ, ಅದ್ರಲ್ಲಿ ಮೋಹ ಇರಲ್ಲ ಅನ್ನೋದು ಒಂದು ಭಾವನೆ ಮಾಡ್ಕೊಂಡ್ರೆ ಒಳ್ಳೇದು. ಅದು ಮಾತ್ರ ಇರೋದು ಅಂತ ನೋಡ್ಕೊಳಕ್ ಆಗತ್ತೆ ತಾನೇ ಹೇಳ್ತಾ ಇರೋದು. ಇವಾಗ ನೋಡ್ಕೊಳಕ್ ಆಗತ್ತೆ ಇಲ್ವಾ? ನಾವು ಅದೇ ತಾನೇ ಇರೋದು, ನೋಡ್ಕೊಳಕ್ ಆಗ್ಬೇಕು ತಾನೇ ಅದು. ಇವಾಗ ನೋಡಿ, ಸ್ವಲ್ಪ ಗಮನಿಸಿ. ಈಗ ಉಪಾಸನೆಗೂ ವಸ್ತುತಂತ್ರ ಸಾಧನೆಗೂ ಅಂದ್ರೆ ಕರ್ತೃತಂತ್ರ ಸಾಧನೆಗೂ ವಸ್ತುತಂತ್ರ ಸಾಧನೆಗೆ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಉಪಾಸನೆಗಳು ಇವಾಗ ನಾವು ಮಾಡ್ತಾ ಇದ್ರೆ ಅದು ನಾವ್ ಯಾವುದು ಚಿಂತನೆ ಮಾಡ್ತಾ ಸತತವಾಗಿ ಚಿಂತನೆ ಮಾಡ್ತಾ ಇದ್ರೆ ಅದು ಜ್ಞಾನನೇ ಮುಟ್ಟೋದು. ಅದು ಬದಲಾವಣೆ ಆಗೋದು ಅದರಲ್ಲೇ ಅಂತ ಅಲ್ಲ. ಈಗ ಕರ್ತೃತಂತ್ರ ಸಾಧನೆ ಏನಾಗುತ್ತೆ, ಹೇರುತ್ತೆ ಅದು, ಅದರೆಲ್ಲದರಲ್ಲಿ ಅದು ಬುದ್ಧಿ ಹೇರುತ್ತೆ. ಅದು ಹೇರೋದು ಅಂತಂದ್ರೆ ಇವಾಗ ಎಲ್ಲ ನೋಡಿ, ಶಿಶು ಅಂತ ಹೇಳ್ತು, ಅದೆಲ್ಲದರಲ್ಲಿ ಅದು ಅಂತ ಹೇರುವಂಥದ್ದು, ಭಾವನೆ ಮಾಡ್ಕೊಳ್ಬೇಕು ಅಂತ. ಆಯ್ತಾ? ಈಗ ಇಲ್ಲಿ ತ್ರೀಣಿ ರೂಪೇಣ ಇತ್ಯವ ಸತ್ಯಂ ಅಂತ ಹೇಳೋದು ಅದರೆಲ್ಲದರಲ್ಲಿ ಅದನ್ನ ಭಾವನೆ ಮಾಡ್ಕೊಳ್ಳೋಂತ ಅವಕಾಶ ಇಲ್ಲ ಇಲ್ಲಿ. ಕರೆಕ್ಟಾ? ಇವಾಗ ಅದೇ ಇರೋಂಥದ್ದು. ಇವಾಗ ಏನೇ ನೋಡಿದ್ರು ಕೂಡ ಆ 3 ಬಣ್ಣಗಳ ಬಣ್ಣ ಅಂದಿದ ತಕ್ಷಣ ಅದು 3 ಮೂರ್ತ ಸ್ವರೂಪದ್ದು ತತ್ವ. ಅದು ಬಿಟ್ರೆ ಇನ್ನೇನು ಇಲ್ಲ ಅಂತ.
ಅದು ನೀವ್ ಏನೇನೆಲ್ಲ ಹೇಳ್ತಾ ಇದ್ರಿ, ಅಲ್ಪ, ಸುಂದರ, ಕುರೂಪಿ, ದಪ್ಪ, ಸಣ್ಣ, ಇದು ಏನು, ಗಿಡ, ಮರ, ಬಳ್ಳಿ, ದೇವತೆ, ರಾಕ್ಷಸ, ಹೀನ, ಉಚ್ಚ ಎಲ್ಲ ಹೇಳ್ತಾ ಇದೆಯಲ್ಲ, ಎಲ್ಲವೂ ಆಚಾರಮ್ಮಣಂ ವಿಕಾರ ನಾಮಧೇಯಂ ತ್ರೀಣಿ ರೂಪೇಣ ಇತ್ಯವ ಸತ್ಯಂ. ಭಾವನೆ ಮಾಡ್ಕೊಳಕ್ ಕೇಳ್ತಾ ಇರೋದು ಅನ್ಸುತ್ತಾ? ಇಲ್ಲ, ವಸ್ತುನೇ ಹೇಳ್ತಾ ಇದೆ. ದಿವ್ಯಾ ಗೊತ್ತಾಯ್ತಲ್ಲ? ಹಾ ಸರ್, ಗೊತ್ತಾಯ್ತು. ಮುಂದುವರಿಸಿ. ಉಪಾಧಿಗಳಿಂದ ಕೂಡಿದ ಬ್ರಹ್ಮ, ಅವನ ಸ್ವರೂಪ ಏನು? ಉಪಾಧಿಗಳಿಂದ ಕೂಡಿದಾಗ ಮೂರ್ತ ಅಮೂರ್ತವಾಗಿರೋ ಸ್ವರೂಪ. ಅದ್ರಲ್ಲಿ ಮತ್ತೆ ಆಧ್ಯಾತ್ಮಿಕ ಆದಿದೈವಿಕ ವಿಭಾಗಯೋಹೋ, ಆಧ್ಯಾತ್ಮಿಕದಲ್ಲೂ ಕಾರ್ಯ ಇದೆ, ಕಾರಣ ಇದೆ. ಕಾರ್ಯದಲ್ಲಿ ಮತ್ತೆ ಸೂಕ್ಷ್ಮ, ಸ್ಥೂಲ, ಸೂಕ್ಷ್ಮ ಅಂತ ಹೇಳಿದ್ದಾಯ್ತು. ಕಾರಣದಲ್ಲೂ ಮತ್ತೆ ಸ್ಥೂಲ, ಸೂಕ್ಷ್ಮ ಅಂತ ಎಲ್ಲ ಹೇಳಿದ್ದಾಯ್ತು. ಅದನ್ನ ವ್ಯಾಖ್ಯಾತಃ, ಅದನ್ನ ತಿಳಿಸಿದ್ದಾಯ್ತು. ಯಾವ್ದ್ರಿಂದ? ಸತ್ಯ ಶಬ್ದ ವಾಚ್ಯಯೋ, ಸತ್ಯ ಅನ್ನೋ ಶಬ್ದ ವಾಚ್ಯ ಅಂದ್ರೆ ಆ ಸತ್ಯ ಶಬ್ದದಿಂದ ತಿಳಿಸಿದ್ದಾಯ್ತು. ಅದೇ ಸತ್ಯಸ್ಯ ಸತ್ಯಂ ಅಂತ ಹೇಳಿದ್ರಲ್ಲ, ಸತ್ಯ ಆತ್ಮಕಃ ಸತ್ಯಂ ಅಂತ ಅದನ್ನ ತಿಳಿಸಿದ್ದಾಯ್ತು. ಅತ ಇದಾನಿಂ ತಸ್ಯಃ ಏತಸ್ಯ ಪುರುಷಸ್ಯ ಕರಣಾತ್ಮನಃ ಲಿಂಗಸ್ಯ ರೂಪಂ ವಕ್ಷ್ಯಾಮಃ. ಈಗ ಆ ಕರಣಾತ್ಮಕ ಪುರುಷನಿದ್ದಾನಲ್ವಾ, ಕರಣಗಳಿಂದ ಕೂಡಿರುವ, ಅಂದ್ರೆ ಸೂಕ್ಷ್ಮ ಶರೀರದ, ಲಿಂಗಸ್ಯ ಅಂತಿದೆಯಲ್ಲ, ಅಂದ್ರೆ ಸೂಕ್ಷ್ಮ ಶರೀರದ ರೂಪದಿಂದ ಕೂಡಿರುವಂತ ಪುರುಷನ ರೂಪವನ್ನ ಹೇಳ್ತೀವಿ, ವಕ್ಷ್ಯಾಮಃ ಅಂತ ಹೇಳಿ. ವಾಸನಾಮಯಂ ಮೂರ್ತ ಅಮೂರ್ತ ವಾಸನ ವಿಜ್ಞಾನಮಯ ಸಂಯೋಗ ಜನಿತಂ ವಿಚಿತ್ರಂ ಪಟಭಿತ್ತಿ ಚಿತ್ರಂ ಮಾಯೇಂದ್ರಜಾಲ ಮೃಗತೃಷ್ಣಿಕ ಉಪಮಂ ಸರ್ವ ವ್ಯಾಮೋಹಾಸ್ಪದಂ. ಈಗ ಅವನ ಸ್ವರೂಪವನ್ನ, ಆ ಪುರುಷನ ಸ್ವರೂಪವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಮೂರ್ತ ಹೇಳಿದ್ದಾದ್ಮೇಲೆ, ಮೂರ್ತ ಅಮೂರ್ತ ಎರಡು ಹೇಳಿದಾದ್ಮೇಲೆ ಇದೇನಿದು ಹೊಸದಲ್ವಾ ಇದು? ಹೌದು, ಅಂದ್ರೆ ಅಮೂರ್ತ ಸೇರ್ಕೊಳಲ್ವಾ ಇದು? ಅಮೂರ್ತದಲ್ಲೇ ಸೇರ್ಕೊಳ್ಳುತ್ತೆ ಆಕ್ಚುಲಿ. ಅಂದ್ರೆ ಅದ್ರಲ್ಲೇ ವಾಸನೆಗಳು, ಅಂದ್ರೆ ಅಂತಃಕರಣಕ್ಕಿರೋ ಸಂಸ್ಕಾರಗಳು, ಅದ್ರ ಬಗ್ಗೆ ಹೇಳಿರ್ಲಿಲ್ಲ ಅಲ್ಲಿ ಹಿಂದೆ, ಅದನ್ನ ಹೇಳ್ತಾ ಇದೆ ಈಗ. ಅದೇ ಅಂದ್ರೆ ಅಮೂರ್ತವು ಅಂದ್ರೂ ಕೂಡ ಅಮೂರ್ತಕ್ಕೂ ಒಂದ್ ರೀತಿ ಕಾರಣ ಅನ್ನತ್ತಾರೆ, ಅಂದ್ರೆ ವಾಸನೆ. ಅದಕ್ಕೆ ಏನ್ ಕಾರಣ ಇದೆಲ್ಲ ಅಂತ. ಇವಾಗ ಮೂರ್ತ ಅಮೂರ್ತ ಅಂತ ಏನ್ ಅನ್ಸುತ್ತೆ? ಮೂರ್ತ ತೋರೋದು, ಇಲ್ಲಿ ತೋರದೇ ಇರೋದು ಅನ್ಸುತ್ತೆ. ಇವಾಗ ಅದಕ್ಕೆ ಕಾರಣಗಳೇನು ಅಂತ, ಅದು ಹಿಂದೆ ಏನೇನಿದೆ ಅದು ಅಂತ ಬಂಡವಾಳ, ಇದ್ರ ಬಂಡವಾಳ ಏನು ಅಂತ ಹಿಂದೆ ತೋರಿಸ್ತಾ ಇರುತ್ತದು. ಅದು ಅದ್ರ ವಾಸನಾ ರೂಪ, ಸಂಸ್ಕಾರ ರೂಪ ಇರುವಂತದ್ದು ವಾಸನಾ ರೂಪ, ಅದನ್ನ ಹೇಳುತ್ತೆ ಅಂತ. ಮುಂದುವರ್ಷ. ಅದು ಹೆಂಗಿದೆ ಅಂದ್ರೆ ವಾಸನಾಮಯವಾಗಿದ್ದು ವಾಸನೆಗಳಿಂದನೇ ತುಂಬಿ ಹೋಗ್ಬಿಟ್ಟಿದೆ. ಮೂರ್ತ ಅಮೂರ್ತ ಅಂದ್ರೆ ಸ್ಥೂಲದಿಂದಲೂ ನಮ್ಗೆ ವಾಸನೆಗಳು ಬರುತ್ತೆ, ಸೂಕ್ಷ್ಮದಿಂದಲೂ ಬರುತ್ತೆ. ಏನಕ್ಕೆ ಅಂದ್ರೆ ಸೂಕ್ಷ್ಮ ಅಂದ್ರೆ ಈ ಇಂದ್ರಿಯಗಳ ವ್ಯಾಪಾರ ನಡಿಬೇಕು ಅಂದ್ರೆ ಸ್ಥೂಲ ಶರೀರ ಬೇಕೇ ಬೇಕು. ಹಂಗಾಗಿ ಎರಡರಿಂದಲೂ ವಾಸನೆಗಳು ಬಂದೇ ಬರುತ್ತೆ. ಅದಕ್ಕೆ ವಾಸನಾಮಯಂ ಮೂರ್ತ ಅಮೂರ್ತ ವಾಸನ ಅಂತ ಹೇಳಿರೋದು. ಅದಾದ್ಮೇಲೆ ವಿಜ್ಞಾನಮಯ ಸಂಯೋಗ ಜನಿತಂ, ಈ ವಾಸನೆಗಳೆಲ್ಲ ಅಚೇತನ ಆಕ್ಚುಲಿ, ಅದ್ ಹಂಗೆ ತೋರ್ಕೊಳ್ಳಲ್ಲ, ಅದಾಗದೆ ಸ್ವತಂತ್ರವಾಗಿ ತೋರ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ವಿಜ್ಞಾನಮಯನ ಸಂಯೋಗ ಆಗ್ಬೇಕು, ಆವಾಗ್ಲೇ ಅದು ತೋರ್ಕೊಳ್ಳುತ್ತೆ. ಎಷ್ಟೋ ವಾಸನೆಗಳು ಮನಸ್ಸಿನಲ್ಲಿ ಇದ್ರೂನು ಆ ಪ್ರಸಂಗ ಬಂದಾಗ ಅದು ತೋರ್ಕೊಳ್ಳುತ್ತೆ. ಹೆಂಗೆ ಮಳೆ ಬಂದಾಗ, ಬೇಸಿಗೆಯಲ್ಲಿ ಮಳೆ ಬಂದಾಗ ಹುಲ್ಲು ಬೆಳೆಯುತ್ತಲ್ಲ, ಅಂದ್ರೆ ಆ ಬೀಜ ಅಲ್ಲಿ ಇರುತ್ತೆ, ಆದ್ರೆ ಅದಕ್ಕೆ ಅನುಕೂಲವಾದ ವಾತಾವರಣ ಇರೋದಿಲ್ಲ. ಅನುಕೂಲವಾದ ವಾತಾವರಣ ಬಂದಾಗ ತಕ್ಷಣ ಹೆಂಗೆ ಹುಲ್ಲೆಲ್ಲ ಬೆಳೆಯುತ್ತೋ ಬೇಸಿಗೆ ಕಾಲದಲ್ಲೇ, ಹಂಗೆ ನಮ್ಗೆ ಎಷ್ಟೋ ವಾಸನೆಗಳು ಒಳಗಡೆ ಇರುತ್ತೆ, ಆದ್ರೆ ನಮ್ಗೆ ಗೊತ್ತಿರಲ್ಲ ಅದೆಲ್ಲ ಇದೆ ಅಂತ. ಆದ್ರೆ ಅದು ಎತ್ಕೊಂಡ್ಬಿಡತ್ತೆ ಆ ಪ್ರಸಂಗ ಬಂದಾಗ, ಅದನ್ನ ಜ್ಞಾಪನಿಸ್ಕೊಂಡಾಗ ಎಲ್ಲ. ಅದು ಎಷ್ಟು ರೂಪವಾಗಿದೆ ಅಂದ್ರೆ ವಿಚಿತ್ರಂ ಪಟಭಿತ್ತಿ ಚಿತ್ರವತ್. ಪಟ ಅಂದ್ರೆ ಬಟ್ಟೆ, ಭಿತ್ತಿ ಅಂದ್ರೆ ಪೇಂಟ್ ಮಾಡೋದು, ಬಟ್ಟೆ ಮೇಲೆ ಹೆಂಗ್ ಪೇಂಟ್ ಮಾಡ್ತಾರೋ ಹಂಗೆ. ವಿಚಿತ್ರಂ ಅಂದ್ರೆ ಅನೇಕ ರೂಪವಾಗಿರುತ್ತೆ, ಒಂದು ಎರಡು ಅಲ್ಲ, ಎಷ್ಟೋ ರೂಪಗಳಾಗಿರುತ್ತೆ. ಅದು ಮತ್ತೆ ಹೆಂಗಿರುತ್ತೆ ಅಂದ್ರೆ ಮಾಯೇಂದ್ರ ಜಾಲ ಮೃಗತೃಷ್ಣಿಕ ಉಪಮಂ,
ಅದು ಎರಡು ಉಪಮಾನಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಇಂದ್ರಜಾಲ ಅದು ಮಾಯಾ, ಇಂದ್ರಜಾಲ ಅಂದ್ರೆ ಮಾಯಾ, ಅದು ನಿಜ ಅಲ್ಲ. ಮೆಜಿಷಿಯನ್ ಏನಾದ್ರೂ ತೋರಿಸ್ತಾ ಇದ್ರೆ ಅಲ್ಲಿ ಅದ್ ಯಾವ್ದು ಅಲ್ಲಿ ಇರೋದಿಲ್ಲ, ಆದ್ರೆ ಇದ್ದಂತೆ ತೋರುತ್ತೆ. ಹಂಗೆ ಮೃಗತೃಷ್ಣಿಕೋಪಮಂ, ಮರಳುಗಾಡಿನಲ್ಲೇ ಬಿಸಿಲು ಕುದುರೆ ಅಂತೀವಲ್ಲ, ಅಂದ್ರೆ ನೀರಿರೋ ಹಂಗೆ ಕಾಣುತ್ತೆ ಮಿರಾಜ್ ಅಂತ, ಆದ್ರೆ ಅಲ್ಲಿ ನೀರ್ ಇರೋದಿಲ್ಲ. ಅದೆಲ್ಲ ಮಾಯೆ ಹಂಗೆ ಅದಿದ್ದಂತೆ ಕಾಣುತ್ತೆ ಅಷ್ಟೇ. ಅದು ಸರ್ವ ವ್ಯಾಮೋಹಾಸ್ಪದಂ, ಅದೇ ಎಲ್ಲರಿಗೂ ವ್ಯಾಮೋಹವನ್ನ ಉಂಟು ಮಾಡ್ತಾ ಇರೋದು. ಆ ವ್ಯಾಮೋಹದಿಂದನೇ ಎಲ್ಲರಿಗೂ ತತ್ವ ಕಂಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿರೋದು ಈ ವ್ಯಾಮೋಹದಿಂದನೇ. ಇದು ವಾಸನಮಯವಾಗಿ ನಮ್ಮ ಅಂತಃಕರಣದಲ್ಲಿರೋ ಈ ವಿಷಯದಿಂದನೇ ನಮ್ಗೆ ತತ್ವ ತಿಳ್ಕೊಳ್ಳೋದಕ್ಕೆ ಇದೇ ಅಡ್ಡಿಯಾಗಿರೋದು. ಏತಾವನ್ ಮಾತ್ರಮೇವ ಆತ್ಮ ಇತಿ ವಿಜ್ಞಾನವಾದಿನಃ ವೈನಾಶಿಕಾಃ ಯತ್ರ ಭ್ರಾಂತಾಃ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ 3-4 ಜನ ಅಂದ್ರೆ ಬೇರೆ ಬೇರೆಯವರು ಇದನ್ನ ಯಾವ ರೀತಿ ಅರ್ಥ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ವಿಜ್ಞಾನವಾದಿಗಳು ಹೆಂಗ ಅರ್ಥ ಮಾಡಿದ್ದಾರೆ, ನೈಯಾಯಿಕರು, ಸಾಂಖ್ಯರು ಎಲ್ಲ. ಆದ್ರೆ ಭರ್ತೃ ಪ್ರಪಂಚರವರು ಏನ್ ಅರ್ಥ ಮಾಡಿದಾರೋ ಅದಕ್ಕೆ ಮಾತ್ರ ಸ್ವಲ್ಪ ವಿಸ್ತಾರವಾಗಿ ಭಾಷ್ಯ ಬರೆದಿದ್ದಾರೆ. ಏತಾವನ್ ಮಾತ್ರಮೇವ ಆತ್ಮ ಇತಿ ವಿಜ್ಞಾನವಾದಿನಃ ವೈನಾಶಿಕಾಃ ಯತ್ರ ಭ್ರಾಂತಯಃ. ಈ ವಿಜ್ಞಾನವಾದಿಗಳು ಮತ್ತೆ ವೈನಾಶಿಕರು ಅಂದ್ರೆ ಯೋಗಾಚಾರ್ಯರು ಅಂತ ಯಾರು ಹೇಳ್ತಾರೋ ಅವರು ಅದನ್ನೇ ಆತ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಕ್ಷಣಿಕ ಅವರು ನಾವು ಪ್ರತ್ಯಯ ಅಂತ ಏನ್ ಕರಿತೀವೋ ಅದನ್ನೇ ಅವರು ಕ್ಷಣಿಕ ವಿಜ್ಞಾನಗಳು ಅಂತ ಹೇಳ್ತಾರೆ. ಅದು ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮೊಮೆಂಟರಿ ಆಗಿ, ಅಬ್ಸಲ್ಯೂಟ್ಲಿ ಮೊಮೆಂಟರಿ ಆಗಿ ಒಂದು ಕ್ಷಣದಲ್ಲೇ ಅದು ಬದಲಾಗ್ತಾ ಇರುತ್ತೆ. ಅಲ್ಲಿ ಇರೋದಿಲ್ಲ, ವಸ್ತು ಇಲ್ಲ, ಆದ್ರೆ ಇದ್ದಂತೆ ತೋರ್ತಾ ಇರುತ್ತೆ. ಸೊ ಈ ವಿಜ್ಞಾನನ್ನೇ, ಈ ಮೊಮೆಂಟ್ರಿನೇ ಅವರು ಇದನ್ನೇ ಆತ್ಮ ಅಂತ ಕರೀತಾರೆ. ಆದ್ರೆ ನಾವ್ ಹೇಳೋದು ಇದಕ್ಕೂ ಸಾಕ್ಷಿಯಾದ ಆತ್ಮ ಅಂತ, ಸಾಕ್ಷಿಯನ್ನ ನಾವ್ ಹೇಳ್ತೀವಿ. ಆದ್ರೆ ಅವರು ಈ ಪ್ರತ್ಯಯಗಳು ಹಿಂಗೆ ಬಂದು ಕಾಣದದನ್ನೇ ಆತ್ಮ ಅಂತ ಹೇಳ್ತಾರೆ. ಪ್ರತ್ಯಯಗಳಲ್ಲ, ಪ್ರತ್ಯಯಗಳನ್ನ ಅವ್ರು ಕರೆಯೋದು ಅಂತ ಅಲ್ಲ. ಅಂದ್ರೆ ಇವಾಗ ನೋಡಪ್ಪ, ಈ ಬೌದ್ಧರಲ್ಲಿ ಎಷ್ಟು ತರ ಇದಾರೆ ವಿಜ್ಞಾನವಾದಿಗಳು ಅಲ್ವಾ? ಶೂನ್ಯವಾದಿಗಳು ಮತ್ತೆ ವಿಶೂನ್ಯವಾದಿಗಳು ಏನ್ ಹೇಳ್ತಾರೆ ಹೇಳಿ? ಏನೂ ಇಲ್ಲ ಅಂತ. ಏನೇನು ಇಲ್ಲ ಅಂತ. ಸೊ ಇವಾಗ ಅಲ್ಲಿ ಒಂಥರ ಉಚಿತನ ಅದು, ಏನೇನಿಲ್ಲ, ಈ ಕಾಣಿಸ್ತಾ ಇರ್ಬೇಕಾದ್ರೆ ಏನೇನಿಲ್ಲ ಅಂತ ಇರುತ್ತೆ. ನಾವು ಅದ್ವೈತವಾದಿಗಳು ಅಷ್ಟೇ, ಕಾಣಿಸ್ತಾ ಇರ್ಬೇಕಾದ್ರೆ ಅದು ಮಾಯೆ ಅಂತೀವಿ. ಸೊ ಅಲ್ಲಿ ಅವ್ರಿಗೆ ಹೇಳೋದ್ ಕಷ್ಟ ಅಲ್ವಾ, ಅಲ್ಲಿ ವಾದಗಿಂತ ಜಾಸ್ತಿ ಮಾಡಕ್ಕೆ ಆಗಲ್ಲ. ಆದ್ರೆ ವಿಜ್ಞಾನಗಳು ಅಂತಂದವಾಗ ಅಲ್ಲಿ ಸ್ವಲ್ಪ ಇದಿದೆ, ತೂಕ ಇದೆ ಅಲ್ಲಿ. ಅಂದ್ರೆ ಅವ್ರು ಹೇಳೋದೇನು ಅಂತಂದ್ರೆ ಪ್ರತ್ಯಯ ಅಲ್ಲ. ಪ್ರತ್ಯಯ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ವೃತ್ತಿ. ಅವ್ರು ಹೇಳೋದೇನು ಅಂತಂದ್ರೆ, ಇವಾಗ ನನ್ನ ಕಣ್ಣೆದುರಿಗೆ ನನ್ನ ಮಗ ಇದ್ದಾನೆ ಅಲ್ವಾ, ಅದು ನನ್ನ ಮಗ ಅನ್ನುವಂಥ ವಿಜ್ಞಾನ ಆ ಮೂಮೆಂಟಲ್ಲಿ ಇರೋಂಥದ್ದಷ್ಟೇ. ನೆಕ್ಸ್ಟ್ ಮೂಮೆಂಟ್ ಕಾಣ್ತಾನಲ್ಲ ಆ ಮಗ, ಅದು ಇನ್ನೊಂದು ವಿಜ್ಞಾನ, ಅತ್ಯಂತಂ ಕ್ಷಣಿಕಂ ಅಂತ, ಅಬ್ಸಲ್ಯೂಟ್ರಿ ಮೊಮೆಂಟರಿ. ಅಂದ್ರೆ ಅದು ಚೇಂಜ್ ಆಗ್ತಾನೆ ಇರ್ತಾನೆ. ಎದುರುಗಡೆ ಇರೋ ಮಗ ಇದಾನಲ್ಲ, ಅವ್ನು ಚೇಂಜ್ ಆಗ್ತಾನೆ ಇರ್ತಾನೆ ಮೊಮೆಂಟ್ರಲ್ಲಿ ಅಂತ. ಇವಾಗ ನೀನು ಒಂದು ಅನ್ನ ತಿಂತಾ ಇದ್ರೆ ಅನ್ನ ಕೈ ಇಟ್ಕೊಂಡಾಗ ಒಂದು ವಿಜ್ಞಾನ, ಬಾಯಿಗೆ ಹೋದಾಗ ಒಂದು ವಿಜ್ಞಾನ, ಹೊಟ್ಟೆಗೆ ಹೋದಾಗ ಒಂದು ವಿಜ್ಞಾನ. ಅಂದ್ರೆ ಆ ಸೀರೀಸ್ ಆಫ್ ವಿಜ್ಞಾನಗಳು ಅದು ತೋರಿ ಇರೋಂಥದ್ದು ಇರೋದೇ ಇಲ್ಲ. ಅದು ನಮಗೊಂಥರ ಆದ್ರಿಂದನೇ ಆಚಾರ್ಯ ಚೆನ್ನಾಗಿ ಉಪದೇಶಾಸ್ತ್ರಗಳಂತೂ ತುಂಬಾ ಬ್ಯೂಟಿಫುಲ್ ಆಗಿ ತಗೊಂಡು ಹೇಳ್ತಾರೆ ಅದನ್ನ, ವಿಜ್ಞಾನವಾದಿಗಳನ್ನ. ಪ್ರತ್ಯವಿಜ್ಞಾನದ ಎಲ್ಲಿ ಬರುತ್ತೆ ನಿಮ್ಗೆ ಅಂತ. ಪ್ರತ್ಯವಿಜ್ಞಾನ ಅಂತ ಅಂದ್ರೆ ಏನ್ ಹೇಳಿ ದಿವ್ಯಾ? ಪ್ರತ್ಯಭಿಜ್ಞಾನ ಅಂದ್ರೆ ನೆನಪು, ಇಂದಿನ ನೆನಪ. ಅಂದ್ರೆ ರೀಕಾಲಿಂಗ್ ದ ಮೆಮೊರಿ. ಸೊ ಇವಾಗ ಹಿಂದೆ ಕಂಡಿದ್ದವನೇ ಇವನು ಅಂತ. ಇವಾಗ ಎದುರುಗಡೆ ನನ್ನ ಎದುರು ಕೃಷ್ಣವೇಣಿಯವರು ಬಂದ್ರೆ, ನಾನು ಆವಾಗ ಕಂಡಂತ ಕೃಷ್ಣವೇಣಿಯವರೇ ಇವರು ಅಂತೀವಲ್ಲ, ಅದನ್ನ ಪ್ರತ್ಯಭಿಜ್ಞಾನ ಅನ್ನೋದು. ನಿಮ್ಮಲ್ಲಿ ಪ್ರತ್ಯಭಿಜ್ಞಾನ ಎಲ್ಲಿ ಬರುತ್ತೆ ಅಂತ ಅರ್ಥ ಆಯ್ತಾ? ಅಂದ್ರೆ ವಿಜ್ಞಾನವಾದಿಗಳು ಅದು ಅಬ್ಸಲ್ಯೂಟ್ರಿ ಮೊಮೆಂಟರಿ ಅಂತಂದವಾಗ ಅವಾಗ ಅವನು ಇಲ್ವಲ್ಲ ಇವಾಗ. ಯಾಕೆ ಅಂದ್ರೆ ಆವಾಗ ಅವತ್ ನೋಡಿದ್ದು ಕೃಷ್ಣವೇಣಿಯವರು ಬೇರೆ, ಅದು ಇಲ್ವೇ ಇಲ್ಲ ಇವಾಗ. ಇವಾಗ ನೋಡ್ತಾ ಇರೋರು ಬೇರೆ.
ಪ್ರತಿಭಿಜ್ಞೆ ಎಲ್ಲಿ ಬಂತು ನಿಮ್ಗೆ? ಆ ಥರ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿ ಚರ್ಚೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅವ್ರದ್ದು ವೈನಾಶಿಕರು ಅದಾದೆ ಇವರು ಅಂತ ವಿಜ್ಞಾನವಾದಿಗಳು ಅಂತ. ಮುಂದುವರ್ಸಿ. ಅವರು ಅದನ್ನೇ ಆತ್ಮ ಅಂತ ಏತಾವನ್ ಮಾತ್ರ ಆತ್ಮ ಇತಿ ಭ್ರಾಂತಾಹ ಅಂತ ಭ್ರಮೆ ಪಡ್ತಾರೆ. ಇನ್ನ ಏತದೇವ ವಾಸನಾರೂಪಂ ಪಟರೂಪವತ್ ಆತ್ಮನಃ ದ್ರವ್ಯಸ್ಯ ಗುಣಃ ಇತಿ ನೈಯಾಯಿಕಾಃ ವೈಶೇಷಿಕಾಃ ಚ ಸಂಪ್ರತಿಪನ್ನಾಃ. ಇನ್ನ ಇದನ್ನೇ ಆ ಪಟವತ್ ವಾಸನಾರೂಪಂ ಅಂದ್ರೆ ಬಟ್ಟೆಯ ಮೇಲೆ ಮಾಡಿರೋ ಹಂಗೆ ವಾಸನಾ ರೂಪಗಳು ಏನಿದೆಯೋ ಅದನ್ನೇ ಅವ್ರು ಏನಂತಾರೆ ಅಂದ್ರೆ ದ್ರವ್ಯಸ್ಯ ಗುಣಃ ಅಂತ ಹೇಳ್ತಾರೆ. ಅವರಿಗೆ ಆತ್ಮ ಕೂಡ ಒಂದು ದ್ರವ್ಯ. ನೈಯಾಯಿಕರಿಗೆ ವೈಶೇಷಿಕರಿಗೆ ಅವ್ರು ಹೇಳೋ 7 ದ್ರವ್ಯಗಳಲ್ಲೇ ಆತ್ಮನೂ ಒಂದು ದ್ರವ್ಯ. ಹಂಗಾಗಿ ಆತ್ಮನ ಗುಣ ಇದು, ಆತ್ಮನಃ ದ್ರವ್ಯಸ್ಯ ಗುಣಃ, ಆತ್ಮನ ಗುಣನೇ ಇದು ಅಂತ ಅವ್ರು ಹೇಳ್ಬಿಡ್ತಾರೆ. ಆದ್ರೆ ಅದು ತಪ್ಪು, ಅದು ಸರಿ ಹೋಗಲ್ಲ. ಏನಕ್ಕೆ ಅಂದ್ರೆ ನಾವ್ ಹೇಳೋದು ಇದೆಲ್ಲ ಈ ಗುಣಗಳು, ಈ ಇಚ್ಛಾ ದ್ವೇಷ ಸುಖ ದುಃಖ ಏನೇನಿದೆಯೋ ಅದೆಲ್ಲ ಶರೀರ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಬಟ್ ಆತ್ಮನಿಗೆ ಅದ್ ಯಾವ ಗುಣಗಳು ಇಲ್ಲ ಅಂತ ಶ್ರುತಿ ಹೇಳೋದು. ಅದಾದ್ಮೇಲೆ ಇದಂ ಆತ್ಮಾರ್ಥಂ ತ್ರಿಗುಣಂ ಸ್ವತಂತ್ರಂ ಪ್ರಧಾನಂ ಪುರುಷಾರ್ಥೇನ ಹೇತುನಾ ಪ್ರವರ್ತತೆ ಇತಿ ಸಾಂಖ್ಯಾಹ. ಇನ್ನು ಸಾಂಖ್ಯರು ಏನ್ ಹೇಳ್ತಾರೆ ಅಂದ್ರೆ ಈ ಆತ್ಮಾರ್ಥವಾಗಿರೋ ಈ 3 ಗುಣಗಳು ಏನಿದೆ ಅದು ಸ್ವತಂತ್ರವಾಗಿ ಪ್ರಧಾನ ಅನ್ನೋ ಹೆಸರುಳ್ಳದ್ದು, ಸ್ವತಂತ್ರವಾಗಿದೆ ಅಂತ ಹೇಳ್ಬಿಡ್ತಾರೆ ಈ ಗುಣಗಳನ್ನೇ. ಈ ಗುಣಗಳು ಸ್ವತಂತ್ರವಾಗಿದ್ರೆ ನಾವು ಸ್ವತಂತ್ರವಾಗಿ ಯಾವ್ದಾದ್ರು ಇದ್ರೆ ಅದು ನಿಜ, ಅದು ಸತ್ಯ. ಒಂದ್ರ ಮೇಲೆ ತ್ರಿಗುಣಗಳು ಯಾವುದು? ಸತ್ವರಜಸ್ತಮೋ ಗುಣ. ಸತ್ವರಜಸ್ತಮೋ ಗುಣಗಳು ಅಂತ ಭಗವಂತನ ಹೇಳಿದ್ರೆ ಸತ್ವರಜಸ್ತಮೋ ಗುಣಗಳು ಅಂತ. ಹಂಗಾರೆ ಅವನ್ ಸಾಂಖ್ಯನ ಒಪ್ಕೊಂಡಂಗಾಯ್ತಾ? ಆತ್ಮನಲ್ಲಿದೆ ಅಂತ ಹೇಳಿಲ್ಲ ಎಲ್ಲೂ ಭಗವಂತ. ಅಂದ್ರೆ ಶ್ವೇತಾಶ್ವರ ಶ್ರುತಿಯಲ್ಲಿ ಬರುತ್ತೆ ಅಷ್ಟೇ ಇದು ಅಂತ ಗುರುಗಳಿರೋದು. ನಾನು ಪೂರ್ತಿ ನೋಡಿಲ್ಲ, ಬೇರೆ ಉಪನಿಷತ್ ಎಲ್ಲೂ ಬರಲ್ಲ ಸತ್ವರಜಸ್ತಮ ಗುಣಗಳು ಅಂತ. ಬೇರೆ ರೀತಿಯಾಗಿ ಬಂದಿದ್ರು. ಆದ್ರೆ ಭಗವಂತ ತಗೊಂಡು ಹೇಳಿರ್ಬೇಕಾದ್ರೆ ಸಾಂಖ್ಯದು ತಗೊಂಡು ಹೇಳಿದಾನೆ ಭಗವಂತನು. ಆದ್ರೆ ಭಗವಂತನ ಪ್ರಕಾರ ಅದು ಆತ್ಮನಲ್ಲಿ ಕಲ್ಪಿತವಾಗಿ ತೋರ್ತಾ ಇರುವಂತದ್ದು. ಅದು ವ್ಯವಹಾರಿಕ ಕಾಲದಲ್ಲಿ ಆಗ್ತಾ ಇರುವಂತದ್ದು. ಗೌಡಪಾದಾಚಾರ್ಯ ಹೇಳ್ಬಿಟ್ಟಿದಾರಲ್ಲ, ವ್ಯವಹಾರದಲ್ಲಿ ಏನೇ ಆಗ್ತಾರೋ ನಮ್ಗೆ ಯಾವ ಭೇದನೂ ಇಲ್ಲ ಅಂತ. ನೀವ್ ಹೇಳೋದೆಲ್ಲ ಒಂದುತ್ತೆ ವ್ಯವಹಾರದಲ್ಲಿ, ಪರಮಾರ್ಥದಲ್ಲಿ ಒಂದಲ್ಲ ಅಂತ. ಆದ್ರೆ ಇವ್ರ ಸಾಂಖ್ಯರ ಪ್ರಕಾರ 3 ಗುಣಗಳು ನಿಜ ಇರೋದು, ನಿಜ ಅದು ಅಂತ. ಆ 3 ಗುಣಗಳ ಒಂದು ಬೇರೆ ಬೇರೆ ರೂಪಗಳೇ ಈ ಪ್ರಪಂಚ ಅನ್ನುವಂಥದ್ದು ಅಂತ. 3 ಗುಣಗಳ ಸತ್ವರಜಸ್ತಮ ಗುಣಗಳ ಬೇರೆ ಬೇರೆ ರೂಪಗಳು ಅದು ಪ್ರಧಾನವೆಂಬ ಹೆಸರುಳ್ಳದ್ದು, ಅದೇ ಆತ್ಮ ಅಂತ. ಪುರುಷಾರ್ಥವೆಂಬ ಹೇತುವಿಂದ ಪ್ರವರ್ತಿಸಿದ ಅಂತ ಸಾಂಖ್ಯರು ಹೇಳ್ತಾರೆ. ಇಂಥದನ್ನೆಲ್ಲನೂ ಅಷ್ಟೊಂದೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ. ಅಂದ್ರೆ ನೋಡಿ, ಸ್ವಲ್ಪ ಗಮನಿಸ್ಕೊಳ್ಳಿ. ಸ್ವಲ್ಪ ಅದೊಂಥರ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದ್ಸತಿ ಭಾಷೆ ಅಧ್ಯಯನ ಮಾಡ್ಬೇಕಾದ್ರೆ ಒಂಥರ ಬೇರೆ ಎಲ್ಲೋ ಹೋಗ್ಬಿಟ್ಟಿದೀವಿ ಅನಿಸ್ತಾ ಇರುತ್ತೆ. ಆಚಾರ್ಯ ಏನು ಹೇಳಕ್ ಕೊಟ್ಟಿದ್ದಾರೆ ಅನ್ನೋದೇ ಮರ್ತೋಗ್ಬಿಡುತ್ತೆ ಒಂದ್ಸತಿ. ಇದಕ್ಕೆ ಕೇಳ್ದಾಗ ಯೋಚನೆ ಮಾಡಿದ್ರೆ ಆಚಾರ್ಯ ಹೇಳ್ತಾ ಇರೋದೇನು, ಈ ಮೂರ್ತಕ್ಕೂ ಬೇರೆ ಆಗಿರುವ ಅನ್ಯಃ ಬೇರೆಯಾಗಿರುವುದನ್ನ ನಿರ್ದೇಶನ ಮಾಡಿ ಹೇಳೋದಕ್ಕಾಗೋದಿಲ್ಲ. ಇದು ಅಂತ ನಿರ್ದೇಶನ ಮಾಡಿ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಅದು ಇದೇ ಇದೆ. ಸರ್ವ ಪ್ರತ್ಯಯದರ್ಶಿ, ಎಲ್ಲಾ ಪ್ರತ್ಯವನ್ನು ನೋಡುವನು. ಅಲ್ಲೂ ನೆಗೇಶನ್ ಇದೆ, ಅಲ್ಲೂ ನೇರಾಗಿ ಹೇಳ್ತಾರೆ. ಸರ್ವ ಪ್ರತ್ಯಯದರ್ಶಿ ಅಂತ ಹೋದ್ರು ಏನಾದ್ರು ನೇರಾಗಿ ಹೇಳ್ತಾ ಇದೆಯಲ್ಲ ಸರ್ವ ಪ್ರತ್ಯಯದರ್ಶಿ ಅನ್ನೋದನ್ನ. ಸರ್ವ ಪ್ರತ್ಯಯ ಹಿಡ್ಕೊಂಡು ಅದನ್ನ ನೋಡೋನು ಅಂತ ಹೇಳ್ತಾ ಇರೋದಲ್ಲಿ. ಸೊ ಈಗ ಇದು ಭಗವದ್ಗೀತೆಯಲ್ಲಿ ಇದೇ ತರ ಬರುತ್ತೆ. ಎಲ್ಲಿ ಬರುತ್ತೆ ಈ ತರ? ಈ ನೇರಕ್ಕೆ ತೋರ್ಸ್ಕೊಡಕ್ ಆಗೋದಿಲ್ಲ ಅಂತ. ಅಲ್ಲ ಮುಖ್ಯವಾಗಿ ಚರ್ಚೆ ತರನೇ ಬರುವಂತದ್ದು ಎಲ್ಲಿ ಅಂತ ನೇರಾಗಿ ತಿಳಿಸೋದಕ್ಕಾಗೋದಿಲ್ಲ ಅಂತ. ದ್ವೇಷ ಸುಖಂ ದುಃಖಂ ಅಲ್ಲ,
ಈ ಗುಣಗಳ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಇವಾಗ ಅಲ್ಲಗಳದೇ ತಿಳಿಸ್ಬೇಕು ಅಂತ ಆಚಾರ್ಯರು ಅಲ್ಲಿ ಚರ್ಚೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅಲ್ಲಿ. ಯಾವ ಅಧ್ಯಾಯ ಅಂತ ಹೇಳಿ? ಕ್ಷೇತ್ರಜ್ಞ ವಿಭಾಗದಲ್ಲ. ವೆರಿ ಗುಡ್. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ 13ನೇ ಅಧ್ಯಾಯದಲ್ಲಿ ಎಲ್ಲಿ ಹೇಳಿದ್ದಾರೆ ಅದು? ದಿವ್ಯ ಭಗವದ್ಗೀತೆ ಎಲ್ಲಾನು ಇದೇ ಮಾಡಲ್ಲ, ಪರಿಕಾಲ ಮಾಡಲ್ಲ, ಬೇರೆ ಎಲ್ಲ ಹೇಳಿದ್ರು. 3ನೇ ಅಧ್ಯಾಯದವರೆಗೂ ಓದಿದೀನಿ ಸರ್. ನಾನ್ ಒಂದೊಂದೇ ಓದ್ಕೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಅಂತೂ ಇರ್ಲಿಲ್ಲ, ಅದ್ ನನಗೆ ಗೊತ್ತಿತ್ತು. ಭಾಷ್ಯ ಸಮೇತ ಬರ್ಕೊಂಡು ಒಂದೊಂದ್ ವರ್ಡ್ನು ಓದ್ಕೊಂಡು ಬರ್ತಾ ಇದ್ದೀನಿ. 3ವರೆಗೂ ಆಗಿದೆ. ಮಾಡಿ ಸುಮ್ನೆ ಹೇಳ್ತಿರೋದು. ಅದು ನಮ್ಗೆ ತಕ್ಷಣ ಅದೆಲ್ಲಾನು ಒಂಥರ ಮುಂದಿನ ನನಗೆ ನಿಜವಾಗ್ಲೂ ಯಾವ್ದು ಬರೋದಿಲ್ಲ ಸರ್. ಅವಾಗ ಕೇಳಿದ್ದೆಲ್ಲ ನನ್ಗೆ ಇಷ್ಟೆಲ್ಲ ಅರ್ಥನೂ ಆಗ್ತಿರ್ಲಿಲ್ಲ, ಗೊತ್ತೂ ಆಗ್ತಿರ್ಲಿಲ್ಲ. ನಂಗೆ ಇವಾಗ್ಲೇ ಅರ್ಥ ಆಗ್ತಾ ಇರೋದು. ಅದೇ ಓಕೆ. ಅದೇ ಹೇಳಿದ್ದೆ ಅಷ್ಟೇ. ಅದು ನಮ್ಗೆ ಚೆನ್ನಾಗಿ ಬಂದಾಗ ಚೆನ್ನಾಗಿ ಬರುತ್ತೆ ಅದು. ಎಲ್ಲಿ ನೆನಪಿದೆಯಾ? ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ. ಅಲ್ಲ ಅದಕ್ಕೆ ಮುಂಚೆ ಹೇಳ್ತಾರೆ, ಅದು ಓಕೆ. ಅದು ಸರ್ವತ ಪಾಣಿಪಾದ ಅಂತಂದ್ರೆ ಅಧ್ಯಾರೋಪಪಾದ ಅಂತ ಹೇಳುವಂಥದ್ದು. ಪ್ರವಕ್ಷ್ಯಾಮಿ ಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ವೆರಿ ಗುಡ್. ಅಲ್ಲಿ ಅಂತ ಅಲ್ಲಿ ಏನಂತ ಚರ್ಚೆ ಬರುತ್ತೆ ಹೇಳಿ? ಸ್ವಲ್ಪ ಅಕಸ್ಮಾತ್ ಏನಾಗಿದೆ ಇಲ್ಲ ಅಂದ್ರೆ ಹೇಳ್ತೀನಿ. ಸತ್ತು ಅಲ್ಲ ಅಸತ್ತು ಅಲ್ಲ, ಹೇಳಕ್ಕಾಗದಿಲ್ಲ ಅಂತ. ಅಂದ್ರೆ ಗುಣಗಳಿಲ್ಲ ಅಂತ, ನಿರ್ಗುಣತ್ವ. ಅಲ್ಲ ಅಲ್ಲೇನಾಗುತ್ತೆ, ಮೊದ್ಲು ಭಗವಂತ ಏನು ಕ್ಷೇತ್ರ ಏನು ಹೊಗಳಿದ್ದನ್ನ ಕ್ಷೇತ್ರವನ್ನ ಎಲ್ಲ ವಿವರಿಸ್ತಾನೆ ಪೂರ್ತಿ. ಆಮೇಲೆ ಇವಾಗ ಕ್ಷೇತ್ರಜ್ಞನನ್ನ ಹೇಳೋದಕ್ ಮುಂಚೆ ಇಷ್ಟು ಉದ್ದು ಸಾಧನೆಗಳನ್ನ ಹೇಳ್ತಾನೆ. ಇದೆಲ್ಲ ಜ್ಞಾನಗಳು ಅಂತ ಹೇಳ್ತಾನೆ. ಇದನ್ನೆಲ್ಲ ಯಾರು ಬೇಕಪ್ಪ ನಿನಗೆ ಅಂತ ಪೂರ್ತಿ ಒಂಥರ ಇದು ಎಲ್ಲ ಚೆನ್ನಾಗಿ ಸಾಮರ್ಥ್ಯ ಬೇಕಲ್ಲ, ಇದೆಲ್ಲ ಚೆನ್ನಾಗೆಲ್ಲ ಪ್ರಿಪೇರ್ ಆಗ್ಬೇಕಪ್ಪ ನೀನು ಅಂತೆಲ್ಲ ಪ್ರಿಪೇರ್ ಮಾಡಿಸಿ ಅದನ್ನ ಆಮೇಲಿಂದ ಬೇರೆ ಹೊಗಳ್ತಾನೆ ಅದನ್ನ. ಬ್ರಹ್ಮ ಸೂತ್ರ ಪದಂಶೈವ ಮತ್ತೆ ಎಲ್ಲಾ ಋಷಿಗಳು ಎಲ್ಲಾರು ಹೊಗಳ್ತಾ ಇರುವಂತದ್ದು, ಇದು ಬಹಳ ಮಹತ್ವಪೂರ್ಣವಾಗಿರುವಂತದ್ದು ಇದು ಅಂತ ಎಲ್ಲ ಹೊಗಳ್ತಾನೆ. ಎಲ್ಲ ಅಷ್ಟೊಂದು ಪೀಠಿಗೆ ಕೊಟ್ಟು ಕಡೆಗೆ ಹೇಳೋದೇನು ಅಂತ ಹೇಳ್ತೀನಿ ಕೇಳೋ, ಕ್ಷೇತ್ರನ ಬಗ್ಗೆ ಹೇಳ್ತೀನಿ ಕೇಳೋ ಅಂತ ಹೇಳ್ಬಿಟ್ಟ, ನ ಸತ್ತನ್ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಸನ್ನ ಯಜ್ಞಾತ್ಮ ಅಮೃತಮಷ್ಟುತೆ, ಅಮೃತತ್ವೇ ಸಿಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದೇ. ಇದನ್ನು ತಿಳ್ಕೊಳ್ಬೇಕು, ತಿಳ್ಕೊಂಡು ಅಮೃತತ್ವ ಸಿಗುತ್ತೆ ಅಂತ ಹೇಳಿ ಏನ್ ಹೇಳ್ತಾನೆ ಕಡೆಗೆ? ಜ್ಞೇಯಂ ಯತ್ತತ್ ಯಜ್ಞಾತ್ಮ ಅಮೃತಮಷ್ಟುತೆ ನ ಸತ್ತನ್ ನಾಸದುಚ್ಯತೆ ಅಂದ್ಬಿಡ್ತಾನೆ ಅಷ್ಟೇ. ಸತ್ತಿಗಿಂತಲೂ ಬೇರೆ, ಅಸತ್ತಿಗಿಂತಲೂ ಬೇರೆ. ಆಮೇಲೆ ಇದೇನ್ರಿ ಇದು ಇಷ್ಟೊಂದೆಲ್ಲ ಪೇಟಿಗೆ ಕೊಟ್ಟು ಹೇಳ್ಬಿಟ್ಟು ಸತ್ತಿಗಿಂತಲೂ ಅಸತ್ತಿನ ಬೇರೆ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ಇದು ಬರೋದ ಹಿಂಗೆ ಅಂತ. ಇದು ಬಿಟ್ರೆ ಬೇರೆ ತರ ಬರೋದಿಲ್ಲ, ನಿರ್ದೇಶನ ಮಾಡಿ ಹೇಳಕ್ ಬರೋದಿಲ್ಲ. ಹಾಗಾಗಿ ಶ್ರುತಿಗಳಲ್ಲೂ ಕೂಡ ಇದನ್ನೆಲ್ಲ ಹೇಳಿದ್ರೆ ನೀತಿ ಅಂತಲೇ ತಿಳಿಸ್ಕೊಟ್ಟಿದೆ ಅಂತ ಅಲ್ಲಿ ತೋರಿಸ್ಕೊಡ್ತಾರೆ. ಚಿಂತೆ ಇಲ್ಲ. ಅಂದ್ರೆ ಅಲ್ಲಿ ಆಚಾರ್ಯ ಎಲ್ಲ ಬರೀತಾರೆ ಅಂತಂದವಾಗ ಬೃಹದಾರಣ್ಯಕ ಮುಗಿಸಿದ್ದಾರೆ ಅಂತ ಆಯ್ತು. ಅಲ್ಲಿಗೆ ಬೃಹದಾರಣ್ಯಕ ಮುಗಿಸಿ ಗೀತೆ ಬರೀತಾರೆ ಅಂತ ಆಯ್ತು. ಹಾಗಾಗಿ ಬೃಹದಾರಣ್ಯಕದ ನೋಡ್ಕೊಂಡಾಗ ಅದು ಇದು ಚೆನ್ನಾಗಿ ಸುಲಭ ಆಗುತ್ತೆ ಅಂತ ಮುಂದುವರ್ಸಿದೀವಿ. ಅದೇ ಈ ಸಾಂಖ್ಯರ್ ಹೇಳಿದ್ದು ಕೂಡ ಸರಿ ಇಲ್ಲ. ಏನಕ್ಕೆ ಅಂದ್ರೆ ಅದಕ್ಕೆ 2-3 ಕಾರಣನು ಹೇಳ್ತಾರೆ. ಸಾಂಖ್ಯರ ಪ್ರಕಾರ ಪ್ರಧಾನ ಅಂದ್ರೆ ಪುರುಷ ಮತ್ತೆ ಪ್ರಕೃತಿ ಎರಡೂ ಸ್ವತಂತ್ರ. ಆಮೇಲೆ ಪ್ರಕೃತಿ ಅಚೇತನ, ಪುರುಷಾರ್ಥೇನ ಹೇತುನ ಪ್ರವರ್ತತೆ ಪ್ರಕೃತಿ ಅಂತ ಹೇಳ್ತಾರೆ. ಅದು ಅಚೇತನ ಆದ್ರೆ ಆ ಪ್ರಕೃತಿಯಿಂದಲೇ ಸೃಷ್ಟಿ ಆಗೋದು, ಲಯ ಆಗೋದು. ಅಂದ್ರೆ ಸೃಷ್ಟಿ ಆಗ್ತಾ ಇದೆ ಅಂದ್ರೆ 3 ಗುಣಗಳು ವಿಷಮವಾಗಿದ್ರೆ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. 3 ಗುಣಗಳು ಸಮವಾಗಿದ್ದಾಗ ಲಯ ಆಗುತ್ತೆ ಅಂತ ಹೇಳ್ತಾರೆ. ಇದು ಅಚೇತನ ಆದ್ರೆ ಅದ್ ಹೆಂಗೆ ಇದನ್ನ ಮಾಡಕ್ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಅವ್ರದ್ದು ಕೂಡ ಸರಿ ಇರಲ್ಲ. ನಾವ್ ಹೇಳೋದ್ ನಮ್ ಪ್ರಕಾರ ಆದ್ರೆ ಈಗ ಮೂರ್ತ ಅಮೂರ್ತ ಎಲ್ಲ ನಾವು ಅದು ಅಧ್ಯಾಸ ಮಾಡಿರೋದು, ನಾವಂದ್ರೆ ಕಲ್ಪಿಸ್ಕೊಂಡಿರೋದು. ಅದಕ್ಕೆ ನಾವ್ ಅದನ್ನ ಅಲ್ಲಗೆಳಿಬಹುದು. ಆದ್ರೆ ಅವ್ರು ಅದನ್ನೆಲ್ಲ ಸತ್ಯ ಅಂದಾಗ ಸ್ವತಂತ್ರವಾಗಿದೆ ಅಂತ ಹೇಳ್ಬಿಟ್ರೆ ಅದು ಸತ್ಯ ಅಂತ ಆಗೋಗುತ್ತೆ.
ಸತ್ಯ ಅಂತ ಅವ್ರು ಹೇಳಿದಾಗ ಅವ್ರು ಅದನ್ನ ಅಲ್ಲಗೆಳೆಯೋದಕ್ಕಾಗಲ್ಲ. ಹಂಗಾಗಿ ಅವ್ರದ್ದು ಕೂಡ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದೇ ಇದು ಸೂತ್ರ ಭಾಷ್ಯದಲ್ಲೂ ಚರ್ಚೆ ಮಾಡ್ತಾರೆ ಅಂತ ಹೇಳ್ತಾರೆ. ಶ್ವೇತಾಶ್ವತರ ಉಪನಿಷತ್ತಲ್ಲೇ ಈ ಗುಣಗಳು ಬರುತ್ತೆ ಹಿಂಗೆ. ಅಜಾಮೇಕಂ ಲೋಹಿತ ಶುಕ್ಲ ಕೃಷ್ಣಂ ಬಹ್ವಿ ಪ್ರಜಾಹ ಸೃಜಮಾನಾಂ ಸ್ವರೂಪಾಹ. ಅಂದ್ರೆ ಈ ಅಜ ಅಂತ ಏನ್ ಹೇಳಿದಾರೋ ಅವ್ರೇನ್ ಹೇಳ್ತಾರೆ ಅಂದ್ರೆ ಅದೇ ನಮ್ಮ ಪ್ರಧಾನ, ಅದೇ ಈ ಸೃಷ್ಟಿಯನ್ನು ಮಾಡಿದೆ, ಅದೇ ಮೂಲ ಪ್ರಕೃತಿ ಸೃಷ್ಟಿಯನ್ನು ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದು ಸರಿ ಇಲ್ಲ ಅಂತ ಅದನ್ನ ಚರ್ಚೆನೂ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ಯುಕ್ತಿಗಳನ್ನ ಬಳಸೋರಲ್ಲಿ ಅದೇ ತಾರ್ಕಿಕರು ಅಂತ ಅವ್ರಿಗೆಲ್ಲ ತರ್ಕ ಪ್ರಧಾನ ಮಾಡೋರು ಅಂತ. ಆದ್ರೆ ಅವರಲ್ಲೇನೆ ಬೇರೆ ಬೇರೆ ತರದವ್ರು ಇರ್ತಾರೆ. ಕೆಲವೊಂದೆಲ್ಲ ಹೀಗೂ ಇರ್ಬೋದು ಅಂತ ಅನಿಸ್ತಾ ಇರುತ್ತೆ. ಉದಾಹರಣೆಗೆ ವೈಶೇಷಿಕರದೇ ಆಗಲಿ, ಸಾಂಖ್ಯರದೇ ಆಗಲಿ. ಆದ್ರೆ ಇದು ಬೌದ್ಧದೇನು ಒಂದದೇ ಇಲ್ಲ. ಬೌದ್ಧದ್ದು ಒಂದ್ ರೀತಿ ಓಕೆ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ಇವಾಗ ಗುಣಗಳಿರೋಂಥದ್ದು ಪ್ರತ್ಯಕ್ಷ ತಾನೆ, ಹೀಗಾಗ್ಬೋದಲ್ಲ ಅಂತ ಅನಿಸ್ತಾ ಇರುತ್ತೆ. ಕಡೆಗೆ ನಿಜವಾಗ್ಲೂ ಅನುಭವವಾಗಿ ವಿಚಾರ ಮಾಡಿ ನೋಡಿದ್ರೆ ಇದೆಲ್ಲ ಹೊಂದೋದಿಲ್ಲ ಅಂತ ಕಾಣಿಸುತ್ತೆ. ಇವಾಗ ನೋಡಿ, ಥಿಯೋಸಾಫಿಕಲ್ ಸೊಸೈಟಿ ಅವ್ರದ್ದು ಬೇರೆ ತರ ಸಿದ್ಧಾಂತ. ಅವ್ರಿಗೆಲ್ಲ ಏನು, ಇವಾಗ ಮರ ಆಗಿರೋದು ಮರ ಆಗೇ ಹುಟ್ಟುತ್ತೆ ಅಂತ, ಮನುಷ್ಯನಾಗಿರೋದು ಮನುಷ್ಯನಾಗೆ ಹುಟ್ಟುತ್ತಾನೆ. ಪುನರ್ಜನ್ಮ ಹೇಳ್ತಾರೆ ಅವರು, ಮನುಷ್ಯನಾದ ಮನುಷ್ಯನಾಗೆ ಹುಟ್ಟುತ್ತಾನೆ, ಬೀಜ ಇಂದ ಮರ ಬರೋದಂಗೆ ಹಂಗಾಗಿ ಮರದಿಂದ ಆಗುತ್ತೆ ಅಂತ ಅವ್ರದೇ ಒಂದು ಸಿದ್ಧಾಂತ. ಅದು ಬ್ರಹ್ಮಕುಮಾರಿ ಸಮಾಜದವ್ರದ್ದು ಅವ್ರದೇ. ಹೌದು, ಪ್ರಜಾಪತಿ ಅಂತ ಹೇಳ್ತಾರೆ. ಅವ್ರು ಹೇಳೋ ಪ್ರಜಾಪತಿ ಬೇರೆ, ಇವ್ರು ಹೇಳೋ ಪ್ರಜಾಪತಿ ಬೇರೆ. ಹಿಂಗೆ ಹಲವಾರು ಕವಲುಗಳಿರುತ್ತೆ ಇದ್ರೊಳಗೆಲ್ಲಾನು. ಹೀಗೆಲ್ಲ ಅರ್ಥ ಮಾಡೋರು ಇದ್ರು ಅಂತ ಹೇಳ್ತಾರೆ. ನಿಮ್ ಮುಂದೆ ನಾನು ಇಲ್ಲಿವರೆಗೂ ಓದಿದ್ದು. ಸರಿ. ಇದು ಚರ್ಚೆ ನನಗೂ ಸ್ವಲ್ಪ ಅರ್ಥ ಆಗಿಲ್ಲ ರವೀಂದ್ರ. ಬತ್ತು ಪ್ರಪಂಚದ ಪ್ರಕ್ರಿಯೆಯ ಚರ್ಚೆ ಅಂತ ಬರ್ದಿದ್ದಾರೆ. ಇಲ್ಲ ಅದೇನು ಅಂತಂದ್ರೆ ಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗಿ ಸಾಕು, ಪರವಾಗಿಲ್ಲ. ಇದನ್ನೇನು ಪೂರ್ತಿ ವಿಚಾರ ಮಾಡಿ ತಿಳ್ಕೊಳ್ಳೋಂಥದ್ದು ಏನಲ್ಲ ಅದು. ಸುಮ್ಮನೆ ನೋಡ್ಕೊಂಡು ನಮ್ಗೆ ಎಲ್ಲೆಲ್ಲಿ ಓದ್ತೀನಿ, ನೀವು ಸ್ವಲ್ಪ ಎಲ್ಲಿ ಮಧ್ಯದಲ್ಲಿ ಹೇಳ್ಬೇಕು ಅನ್ಸುತ್ತೆ ಅದನ್ನೇ ಹೇಳಿ. ಸರಿ ಸರಿ. ಬತ್ತು ಪ್ರಪಂಚದ ಪ್ರಕ್ರಿಯೆಯ ಚರ್ಚೆ, ಪೂರ್ವ ಪಕ್ಷದ ಅನುವಾದ. ಪರಮಾತ್ಮೈಕ ದೇಶವನ್ನು ಕರ್ಮವು ಆಶ್ರಯಿಸುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ 343ನೇ ಭಾಷ್ಯ ಭಾಗ. ತಾವು ಔಪನಿಷದರೆಂದು ತಿಳಿದುಕೊಂಡಿರುವ ಕೆಲವರು ಕೂಡ ಹೀಗೆ ಪ್ರಕ್ರಿಯೆಯನ್ನು ರಚಿಸಿಕೊಂಡಿರುತ್ತಾರೆ. ಮೂರ್ತ ಅಮೂರ್ತ ರಾಶಿಯು ಒಂದು, ಪರಮಾತ್ಮ ರಾಶಿ ಒಂದು ಎಂಬುದು ಉತ್ಕೃಷ್ಟ ರಾಶಿ. ಮೂರ್ತ ಅಮೂರ್ತ ರಾಶಿ ಅನ್ನೋದು ಕೀಳಾಗಿರುವಂತದ್ದು. ಅಂದ್ರೆ ಇಲ್ಲೇನು ಅಂತಂದ್ರೆ, ಇದು ದಿವ್ಯ ಹೇಳಿದ್ರಲ್ಲ, ಭರತ ಪ್ರಪಂಚದ ಮಾತ್ರ ವಿಸ್ತಾರವಾಗಿ ತಗೊಂಡಿದ್ದಾರೆ ಅಂತ. ಅದ್ ಯಾಕೆ ಅಂತಂದ್ರೆ, ಇಲ್ಲಿ ವೈಶೇಷಿಕರದೇ ಆಗಲಿ, ನೈಯಾಯಿಕರದೇ ಆಗಲಿ, ಬೌದ್ಧರದೇ ಆಗಲಿ, ಅವ್ರದೇ ಆದಂತ ಒಂದು ಸಿದ್ಧಾಂತಗಳದೆಲ್ಲ. ಅವರೆಲ್ಲರೂ ಕೂಡ ನಾಸ್ತಿಕವಾದಿಗಳವರೆಲ್ಲ, ವೇದಗಳನ್ನ ಒಪ್ಕೊಳ್ದೇ ಇರೋರು. ವೇದಗಳನ್ನ ಒಪ್ಕೊಳ್ದೇ ಇರೋರು ಮತ್ತೆ ನಾವ್ ಹೇಳದೆ ವೇದಗಳಲ್ಲೇ ಇದೆ ನೋಡ್ರಿ ಅಂತ ಹೇಳೋಂಥವ್ರು ಅವರು. ಆದ್ರೆ ಭರತ ಪ್ರಪಂಚರೇನು ಅಂತಂದ್ರೆ ನಾಸ್ತಿಕರಲ್ಲ, ವೇದ ಒಪ್ಪೋರು ಅವರು. ಅದನ್ನ ಹೇಳ್ತಾ ಇರೋದು ಔಪನಿಷದರೆಂದು. ಔಪನಿಷದಂ ಅನ್ಯಾ ಅಪಿ ಕೇಚಿತ್ ಅಂತ, ಕೆಲವರು ಅಂತ ಬರೀತಾರೆ ಆಚಾರ್ಯ ಸ್ವಾಮಿಗಳಿದನ್ನ ಭರತ ಪ್ರಪಂಚನ ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನ ಮುಂದೆ ನೋಡ್ಕೊಂಡು ಅವ್ರದೇ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವ್ರದ್ದು ಇಷ್ಟೊಂದು ತಗೊಂಡ್ರು ಅಂತ. ಯಾಕಂದ್ರೆ ಶ್ರುತಿ ಒಪ್ಪೋರಲ್ಲಿ ಈ ತರ ಅರ್ಥ ಮಾಡ್ಕೊಂಡ್ರೆ ಅವರು ಸ್ವಲ್ಪ ಹೇಳ್ಬೇಕಾಗತ್ತೆ ಚೆನ್ನಾಗಿ ಅಂತ. ಮುಂದುವರ್ಸಿ. ಮೂರ್ತ ರಾಶಿಯು ಒಂದು, ಪರಮಾತ್ಮ ರಾಶಿ ಎಂಬುದು ಉತ್ಕೃಷ್ಟ ರಾಶಿ ಅಂತ. ಇದು ಮೇಲಿಂದು, ಇದು ಕೀಳಾಗಿರೋದು ಅಂತ. ಅವೆರಡಕ್ಕಿಂತಲೂ ನಡುವಿನದಾದ ಈ ರಾಶಿಯು ಮೂರನೆಯದಂತೆ. ಮೂರು ಭಾಗ ಮಾಡಿ ಹೇಳ್ತಾ ಇದ್ರು. ಒಂದು ಮೇಲ್ಗಡೆದು, ಒಂದು ಕೀಳಾಗಿರೋದು, ಉತ್ಕೃಷ್ಟವಾಗಿರೋದು ಒಂದು, ಮೂರನೇದು ಇನ್ನೊಂದು ಅಂತ. ಅಜಾತ ಶತ್ರುವು ತಿಳಿಸಿಕೊಟ್ಟಿರುವ ಕರ್ತೃವು ಭೋಕ್ತೃವು ಆದ ವಿಜ್ಞಾನಮಯನಿಂದೊಡಗೂಡಿದ ವಿದ್ಯಾ ಕರ್ಮ ಪೂರ್ವ ಪ್ರಜ್ಞೆಗಳ ಸಮುದಾಯವೇ ಈ ರಾಶಿಯು. ಅಂದ್ರೆ ಮೂರನೇದು ಹೇಳಿದಾರಲ್ಲ, ಅದಿರ್ಬೇಕು ಅನ್ಸುತ್ತೆ. ಕರ್ತೃ ಭೋಕ್ತೃ ಆಗಿರುವಂತ ವಿಜ್ಞಾನಮಯ ಅವನಿದಾನೆ ಅಂತ. ಕರ್ಮ ರಾಶಿಯು ಪ್ರಯೋಜಕವು. ಹಿಂದೆ ಹೇಳಿರುವ ಮೂರ್ತ ಅಮೂರ್ತ ಭೂತ ರಾಶಿಯು ಸಾಧನವು ಪ್ರಯೋಜ್ಯವು. ಇದು ಪ್ರಯೋಜಕ ಅಂದಿದ್ದಾರೆ. ಇದು ಪದದ ಅರ್ಥ ಗೊತ್ತಾಗ್ಲಿಲ್ಲ ನೋಡಿ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ವಾಮಿಗಳು ಅದಕ್ಕೆ.
ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಸಮುದಾಯವೇ ಕರ್ಮರಾಶಿಯು. ಅದು ಪ್ರಯೋಜಕವು ಎಂದರೆ ಉಂಟು ಮಾಡತಕ್ಕದ್ದು. ಪ್ರಯೋಜಕ ಅಂದ್ರೆ ಉಂಟು ಮಾಡುತ್ತೆ ಅದು ಅಂತ. ಇನ್ನ ಮೂರ್ತ ಅಮೂರ್ತಗಳ ಕಾರ್ಯಕರಣ ರೂಪವಾದ ವಿದ್ಯಾ ಕರ್ಮ ಸಾಧನವು ಪ್ರಯೋಜಕವಾದ ಕರ್ಮರಾಶಿಯಿಂದ ಉಂಟಾಗಿರುವುದರಿಂದ ಅವೆರಡೂ ಪ್ರಯೋಜ್ಯವು. ಅದರಿಂದ ಇದಾಗಿರೋದ್ರಿಂದ ಅಂದ್ರೆ ಕಾರ್ಯರೂಪ ಅದೆಲ್ಲ ಆಗಿರೋಂಥದ್ದು ಅಂತ, ಮುಂಟಾಗಿರೋಂಥದ್ದು ಅಂತ. ಪ್ರಯೋಜ್ಯ ಪ್ರಯೋಜಕ ಅಂತಂದ್ರೆ ಪ್ರಯೋಜಕ, ಆಮ್ಲಜನಕ ಮಾಡೋನು, ಜನಕ ಅಂದ್ರೆ ಉಂಟು ಮಾಡೋನು ಅಂತ. ಇವನು ಪ್ರಯೋಜ್ಯವು ಅವನಿಂದ ಆಗಿರೋನು ಅಂತ. ಈ ಪ್ರಕ್ರಿಯೆಯಲ್ಲಿ ತಾರ್ಕಿಕರೊಡನೆ ಸಂಧಿಯನ್ನು ಮಾಡಿಕೊಂಡಿರುತ್ತಾರೆ. ತಾರ್ಕಿಕರು ಅಂದ್ರೆ ವೈಶೇಷಿಕರು, ಸಾಂಖ್ಯರು ಇಬ್ಬರೂ ತಾರ್ಕಿಕರೇ, ವೇದಾಂತಿಗಳಲ್ಲ. ಅವರ ಕಲ್ಪನೆಯನ್ನು ಅಷ್ಟಷ್ಟು ತೆಗೆದುಕೊಂಡಿರುವುದೇ ಅವರೊಡನೆ ಸಂಧಿ ಮಾಡಿಕೊಂಡಿರುವುದು ಅಂತ. ಸಂಧಿ ಮಾಡ್ಕೊಂಡಿರೋದು ಅಂತ ಆಚಾರ್ಯ ಚೆನ್ನಾಗಿ ಹೇಳ್ತಾರೆ. ಸಂಧಿ ಅಂತಂದ್ರೆ ಅವ್ರ ಜೊತೆ ಒಂಥರ ಅವರು ನಾಸ್ತಿಕ ವದನ್ ತಗೊಂಡು ಹೇಳಿದಾರೆ ಅಂತ. ಇವ್ರು ನಮ್ಮಲ್ಲೇ ಚೆನ್ನಾಗಿರ್ಬೇಕಾದ್ರೆ ಅವ್ರದ್ದೇನೋ ತಗೊಂಡು ಹೇಳೋಂಥದ್ದು ಅಂತ. ಅಂದ್ರೆ ಇವಾಗೆಲ್ಲ ಹೆಂಗಾಗ್ಬಿಡುತ್ತೆ ನೋಡಿ, ಇವಾಗ ನಮ್ದಲ್ಲೇ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಎಷ್ಟೋ ಜನ ಹುಚ್ಚ ಮುಂಡೆ ಏನ್ ಹೇಳ್ದಂತ ಅಂತ ಪದ ಬಳಸಬಾರ್ದು. ಏನೋ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಹೋಗೋದಂತೆ, ಪಿರಮಿಡ್ ಮೆಡಿಟೇಷನ್ ಹೋಗೋದಂತೆ. ಯಾರು ಎಲ್ಲ ವೇದಾಂತ ಚೆನ್ನಾಗಿ ಇದ್ ಮಾಡ್ಕೊಂಡು ಅದ್ ಮಾಡೋ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಇನ್ನು ಬೇರೆಯವ್ರು ಕೇಳ್ಬೇಕಾ? ಆಧ್ಯಾತ್ಮಿಕ ಪ್ರವೇಶ ಆಗದವ್ರು ಕೇಳ್ಬೇಕಾ? ಹರಿಶಂಕರ್ ಅದನ್ನು ಹೇಳ್ತಾರಂತೆ, ಅವ್ರು ಇದನ್ನೇನು ಹೇಳ್ತಾರಂತೆ, ಅದರಿಂದ ಬೇಗ ಆಗ್ಬಿಡುತ್ತಂತೆ. ಅಯ್ಯೋ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರು ಕೂಡ ಸಂಧಿ ಮಾಡ್ಕೊಂಡವ್ರಿಗೂ ಅಂತ. ಯಾರು ಅದಕ್ಕೂ ಮಾಡ್ಕೊಳ ಅಂದ್ರೆ ಏನಂದ್ರೆ ಖರ್ಚು ಸಾಧನಗಳು ಎಲ್ಲವೂ ಕೂಡ ಬೇಕಾಗುತ್ತೆ, ಅದು ಸರಿ. ಆದ್ರೆ ವಿಭಾಗ ಮಾಡ್ಕೊಂಡು ಅವ್ರು ನೋಡ್ಕೊಂಡಿದ್ರೆ ಏನು ತೊಂದರೆ ಇಲ್ಲ. ಅಂದ್ರೆ ಅದನ್ನೇ ಹೇಳಿದ್ದು ನೋಡಿ, ನಿನ್ನೆ ಕೇಳಿದ್ರಲ್ಲ, ಇದು ಪ್ರಬುದ್ಧಾನಂದ ಸ್ವಾಮಿಗಳು ಮೆಡಿಟೇಷನ್ ಅಂತ ಹೇಳಿದ್ರಲ್ಲ, ಅದರಿಂದ ಆಗಲ್ಲ ಅಂತಂದ್ರೆ ಅದನ್ನ ಸಿಕ್ಕಾಕೊಂಡ್ಬಿಡೋದು ಅಂತ ಅಲ್ಲ. ನಿನ್ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಇಂದ ಆತ್ಮಜ್ಞಾನ ಆಗೋಗ್ಬಿಡುತ್ತೆ ಅಂತ ಹಂಗಲ್ಲ. ಅವನಿಗೇನು ಅದಕ್ಕೆ ನಾವು ಒಳಗಾಗಿದ್ದೇನ್ರಿ ಪರಮಾತ್ಮ. ಅವನು ನಿನ್ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ಗೂ ಪಿರಮಿಡ್ ಮೆಡಿಟೇಷನ್ಗೂ ಅವನು ಅದಕ್ಕೆ ಬದ್ನಾಗಿದಾನ. ಅವನ್ ಬಂಧನ ಮಾಡ್ಕೊಳಕ್ ಸಾಧ್ಯನ ಅದರಿಂದ ನೀನೆ ಅವನ್ನ ಅಂತ. ಅದಕ್ಕೆ ಸ್ವಾಮಿಗಳು ಕೂಡ ಕೇನೋಪನ್ಯಾಸ ಮಂಜನೆಲ್ಲ ಅದನ್ನ ಹೇಳಿರುವಂಥದ್ದು. ಶ್ರವಣ ಬಲ ಎಲ್ಲಿ ಸಿಕ್ಕಲ್ಲ. ಇವಾಗ ಶ್ರವಣ ಮನ ನಿಧ್ಯಾಸದಿಂದ ಆತ್ಮಜ್ಞಾನ ಆಗತ್ತೆ ಅಂತ ಹೇಳಿದ್ರು ಕೂಡ ಶ್ರವಣದ ಮನನದ ನಿಧ್ಯಾಸನ ಬಲದಲ್ಲಿ ಆತ್ಮನೇನ ಇಲ್ಲ. ಅದು ಅಂದ್ರೆ ಅದೊಂದು ಪ್ರಕ್ರಿಯೆ, ಅದೊಂದು ರೂಪ, ಇಡ್ಸ್ಕೊ ಉಪಾಯ ಅಷ್ಟೇ ಅದು ಅಂತ. ಹಾಗೆ ಇದು ಅಂತ ಸಂದೇಹ ಮಾಡಿಕೊಂಡಿರ್ತಾರೆ ಅಂತಂದ್ರೆ ಚೆನ್ನಾಗಿ ತೋರ್ಸ್ಕೊಡ್ತಾರೆ ಆಚಾರ್ಯರು ಅಂತ. ಮುಂದುವರ್ಸಿ. ಹೇಗೆಂದರೆ ಈ ಕರ್ಮ ರಾಶಿಯು ಲಿಂಗವನ್ನಾಶ್ರಯಿಸಿಕೊಂಡಿರುತ್ತದೆ ಎಂದು ಹೇಳಿ ಮತ್ತೆ ಸಾಂಖ್ಯರಾದೆವಲ್ಲ ಎಂದು ಅಂಜಿಕೆಯಿಂದ ಅದಕ್ಕೆ ಬೆದರಿ, ಕರ್ಮರಾಶಿಯೆಲ್ಲವೂ ಹೂವನ್ನಾಶ್ರಯಿಸಿರುವ ವಾಸನೆಯು ಹೇಗೆ ಹೂವು ಹೋದರೂ ಪುಟಿಕೆಯನ್ನು ತೈಲವನ್ನು ಆಶ್ರಯಿಸಿಕೊಂಡಿರುವುದೋ ಅದರಂತೆ ಲಿಂಗ ಶರೀರವು ಹೋದರೂ ಪರಮಾತ್ಮನ ಏಕದೇಶವನ್ನು ಆಶ್ರಯಿಸಿಕೊಂಡಿರುವುದು ಎನ್ನುತ್ತಾರೆ. ಆ ಪರಮಾತ್ಮನ ಏಕದೇಶವು ಮತ್ತೊಂದರಿಂದ ಬಂದಿರುವ ಕರ್ಮವೆಂಬ ಗುಣದಿಂದ ತಾನು ನಿರ್ಗುಣವೇ ಆಗಿದ್ದರೂ ಸಗುಣವಾಗುತ್ತದೆ. ಅಂದ್ರೆ ಒಂಥರ ಇರ್ತಾರ ವಿಶಿಷ್ಟವಾದಿಗಳ ತರ, ಭರ್ತೃ ಪಂಚರು ಅಂತ. ಅವ್ರ ತರ ಪೂರ್ತಿ ಅವ್ರ ತರ ಅಲ್ಲ, ಅವ್ರ ತರ ಅಂತ. ಆ ವಿಜ್ಞಾನಾತ್ಮನೇ ಕರ್ತೃ ಭೋಕ್ತೃ ಬದ್ಧನಾಗುವನು ಮುಕ್ತನಾಗುವನು ಎಂದು ವೈಶೇಷಿಕ ಚಿತ್ತವನ್ನು ಅನುಸರಿಸಿರುತ್ತಾರೆ. ಆ ಕರ್ಮರಾಶಿಯು ಭೂತ ರಾಶಿಯಿಂದ ಹೊಸದಾಗಿ ಬಂದದ್ದು. ವಿಜ್ಞಾನಾತ್ಮನು ತಾನು ನಿರ್ಗುಣನೇ, ಏಕೆಂದ್ರೆ ಅವನು ಪರಮಾತ್ಮನ ಏಕದೇಶವಾಗಿರುತ್ತಾನೆ. ಅವಿದ್ಯೆಯು ಆತ್ಮನಿಂದಲೇ ಎದ್ದದ್ದು, ನಡುವೆ ಮತ್ತೊಂದರಿಂದ ಬಂದದ್ದಲ್ಲವಾದರೂ ಚೌಳು ಭಾಗದಂತೆ ಅನಾತ್ಮ ಧರ್ಮವಾಗಿರುತ್ತದೆ ಎಂಬಿ ಕಲ್ಪನೆಯಿಂದ ಸಾಂಖ್ಯ ಚಿತ್ತವನ್ನು ಅನುಸರಿಸುತ್ತಾರೆ. ನಾಲ್ಕನೇದಲ್ಲ, ಸ್ವತಃ ನಿರ್ಗುಣನೇ ಆಗಿರುವ ವಿಜ್ಞಾನಾತ್ಮನನ್ನು ಆಗಂತುಕವಾದ ಕರ್ಮರಾಶಿಯು ಸಗುಣನನ್ನಾಗಿ ಮಾಡುತ್ತದೆ. ಇದೇ ಬಂಧವು ಅಂತ ಹೇಳ್ತಾರೆ. ಮತ್ತೆ 5ನೇ ಅಡಿ ಟಿಪ್ಪಣಿ, ನೈಸರ್ಗಿಕವಾಗಿ ಪರಮಾತ್ಮನಲ್ಲಿರುವ ಅವಿದ್ಯೆಯು ನೆಲದ ಒಂದು ಪ್ರದೇಶದಲ್ಲಿ ಚೌಲು ಎದ್ದುಕೊಳ್ಳುವಂತೆ ಅಂತಃಕರಣವೆಂಬ ಭಾಗದಲ್ಲಿ ತೋರುವುದರಿಂದ
ಅನಾತ್ಮವಾದ ಅಂತಃಕರಣದ ಧರ್ಮವೇ ಎಂದು ಅಭಿಪ್ರಾಯ. ಪರಮಾತ್ಮನಲ್ಲಿರುವ ಅವಿದ್ಯೆಯು ಅಂತ ಹೇಳ್ತಾ ಇದ್ದಾರೆ. ಅವಿದ್ಯೆಯು ಅನಾತ್ಮ ಧರ್ಮವೆಂಬುದು ಸಾಂಖ್ಯ ಚಿತ್ತಾನುಸರಣ, ಆತ್ಮನಲ್ಲಿಯೇ ಇದೆ ಎಂಬುದು ವೈಶೇಷಿಕ ಚಿತ್ತಾನುಸರಣ. ಈ ವಾದವು ಈಚಿನ ಮೂಲಾವಿದ್ಯವಾದಕ್ಕೆ ಬೀಜವಾಗಿದೆ ಎನ್ನಬಹುದು. ಇದೇ ಮೂಲಾವಿದ್ಯೆಗೆ ಬೀಜ ಆಗಿದೆ. ಅದೇ ಬಂದಿರೋದು, ಇಲ್ಲಿಂದಾನೇ ಬಂದಿರೋದು. ಅಲ್ಲಿಂದಾನೇ ಇದೇ ಸೋರ್ಸ್ ಇರ್ಬೋದು ಅವ್ರಿಗೆಲ್ಲಾನು ಅಂತ. ಆದ್ರೆ ಆಚಾರ್ಯ ಅಲ್ಲಗಡ್ದು ಹೇಳ್ಕೊಟ್ಟಿದಾರ, ಅದನ್ನೇ ಆಚಾರ್ಯ ಹೇಳಿದ್ರೆ ಅಂತ ಮಾಡಂತ ಬುದ್ಧಿವಂತರು ಅವ್ರೆಲ್ಲಾರು ಅಂತ ಅನ್ಬಿಟ್ಟು. ಇವಾಗ ನೋಡಿ ಇದನ್ನ ಹೇಳಿದ್ರು ಅದನ್ನ ನಿನ್ನೆ. ಇವಾಗ ಸಾದೇಶೋ ನೇತಿ ನೇತಿ ಅಂತ ಇದೆ ಅಲ್ವಾ? ಇಲ್ಲಿ ನೋಡಿ ಎಷ್ಟು ಒಂಥರ ಗಾಬರಿ ಆಗುತ್ತೆ ಇದೆಲ್ಲ ಕೇಳ್ತಾ ಇದ್ರೆ. ಇವಾಗ ಅಲ್ಲಗಳದೇ ತಿಳ್ಕೊಡ್ಬೇಕು ನೇತಿ ನೇತಿ ಅಂತ ಹೇಳಿದೆ ಅಂತ. ಯಾಕೆ ನೇತಿ ನೇತಿ ಅಂತ ಹೇಳಿದೆ ಅಂತಂದ್ರೆ ಅಮೂರ್ತಗಳು ಹೇಳ್ತಲ್ಲ, ಮೂರ್ತವೂ ಅಲ್ಲ ಅಮೂರ್ತವೂ ಅಲ್ಲ ಅಂತ ಹೇಳೋದಕ್ಕೋಸ್ಕರ ನೇತಿ ನೇತಿ ಅಂತ ಹೇಳೋದು. ಅದರ ಒಂದು ವಿರುದ್ಧ ರೂಪ ಆಗಿರೋಂಥದ್ದು ಅಲ್ಲ ಅಂತ ಹೇಳೋದಕ್ಕೋಸ್ಕರ. ಆದ್ರೆ ಅವ್ರೇನ್ ಮಾಡಿದ್ರು ಬುದ್ಧಿವಂತರು ಅಂತಂದ್ರೆ ಅನಿರ್ವಚನೀಯ, ಅದಕ್ಕೋಸ್ಕರ ನೇತಿ ನೇತಿ ಅಂದ್ರು. ಹೇಳಕ್ ಬರಲ್ಲ, ನಿರ್ದೇಶನ ಮಾಡೋದಕ್ ಬರೋದಿಲ್ಲ ಅಂತಂದ್ರೆ ಅನಿರ್ವಚನೀಯ ಅನ್ಬಿಟ್ರು. ಅನಿರ್ವಚನೀಯ ಸಿದ್ಧಾಂತ. ಹೆಂಗ ಅನಿರ್ವಚನೀಯ? ಏನ್ ಅನಿರ್ವಚನೀಯ ಅಂತಂದ್ರೆ ಪ್ರಪಂಚ ಕಾಣ್ತಾ ಇರೋದು ಅನಿರ್ವಚನೀಯ. ಅಂದ್ರೆ ಆಚಾರ್ಯರು ಒಂದ್ ಕಡೆಗೆ ಪ್ರಪಂಚವನ್ನ ಅನಿರ್ವಚನೀಯ ಅಂತ ಬರೆದ್ಬಿಟ್ಟಿದ್ದಾರೆ. ತತ್ವಾನ್ಯಾಭ್ಯಾಂ ಅನಿರ್ವಚನೀಯ ಅಂತ ಬರುತ್ತೆ. ಅಲ್ಲಿ ತತ್ವವೇ ಅಂತ ಹೇಳಕ್ ಬರಲ್ಲ, ತತ್ವಗಿಂತ ಬೇರೆ ಆಗಿಲ್ಲ ಅಂತ ಹೇಳಕ್ ಬರದೆ ಅಂತ ಅನಿರ್ವಚನೀಯವಾಗಿರುವಂತದ್ದು ಈ ಪ್ರಪಂಚ ಅಂತ. ಅಂದ್ರೆ ಈ ಪ್ರಪಂಚವನ್ನ ಆತ್ಮನು ಅಂತ ಕರಿಬೇಕು, ಆತ್ಮನಲ್ಲ ಅಂತ ಕರಿಬೇಕು. ಯಾಕಂದ್ರೆ ಈ ಪ್ರಪಂಚ ಸಾರ ಆತ್ಮನೇ. ನೆನ್ನೆನೆ ತೋರ್ಸ್ಕೊಟ್ರಲ್ಲ, ಅದು ನೀವು ತುಂಬಾ ಚಿಕ್ಕದಾಗಿ ಹೇಳ್ತಾ ಇರೋ ಇದೆಲ್ಲ ಸಾರ ಅವನೇ ರೀ ಅಂತ. ಅವನೇನೆ. ಆದ್ರೆ ಇದು ಇಷ್ಟೊಂದೆಲ್ಲ ವೈವಿಧ್ಯ ಕಾಣ್ತಾ ಇದೆಯಲ್ಲ, ಅದು ಅವನ ಬಂಧನಕ್ಕೂ ಈಡಾಗ್ತಾ ಇದೆಯಲ್ಲ. ಅವನಾಗಿದ್ರೆ ಆಗ್ಬಾರ್ದಲ್ಲ ಅದು. ಹಾಗಾಗಿ ಇದು ಅವನು ಅಂತ ಹೇಳಕ್ ಬರಲ್ಲ ಅಂತ ಹಂಗೆ ಹೇಳಿರೋದು ಅದನ್ನ. ಆದ್ರೆ ಇವ್ರೇನ್ ಮಾಡಿದ್ರು, ಆಚಾರ್ಯದ ಅದನ್ನು ಒಂದನ್ನು ಇಟ್ಕೊಂಡು ಪ್ರಪಂಚ ಅಂತ ಏನ್ ಕಾಣ್ತಾ ಇದೆಯಲ್ಲ ಅದು ಉತ್ಪತ್ತಿ ಆಗುತ್ತೆ, ಅನಿರ್ವಚನೀಯ ಸರ್ಪೋತ್ಪತ್ತಿ ಆಗುತ್ತೆ ಅಂದ್ರು. ಇವಾಗ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಹೋಗ್ಬಿಡುತ್ತೆ, ಆಯ್ತಾ? ತಿರ್ಗಾ ಅವನ್ಗೆ ಬರೋದಿಲ್ಲ, ಅದು ಹಾವಿನ ಭಯ ಬರೋದಿಲ್ಲ. ಅಕಸ್ಮಾತ್ ಅಲ್ಲಿ ಏನು ಇಲ್ಲ ಅನ್ಬಿಟ್ರೆ ಬೌದ್ಧವಾದ ಆಗೋಗ್ಬಿಡುತ್ತೆ. ಆಚಾರ್ಯನ್ ಕಾಪಾಡ್ತಾ ಇದಾರ್ರಿ ಇವರು, ಬೌದ್ಧವಾದ ಆಗ್ಬಿಡುತ್ತೆ. ಹಾಗಾಗಿ ಒಂದು ಅನಿರ್ವಚನೀಯ ಸರ್ಪೋತ್ಪತ್ತಿಯನ್ನು ಒಪ್ಕೊಳ್ಬೇಕು ನಾವು. ಹುಟ್ಟಿದೆ ಅಲ್ಲಿ ಅಂತ ಒಪ್ಕೊಳ್ಬೇಕು ನಾವು. ಯಾಕಂದ್ರೆ ಪ್ರಪಂಚ ಕಾಣಿಸ್ತಾ ಇದೆಯಲ್ಲ, ಅದು ಏನಕ್ಕೂ ಪ್ರಯೋಜನ ಬರಲ್ಲ. ಅದು ಸರ್ಪ, ಅದು ಕಚ್ಚಲ್ಲ ಮಾಡಲ್ಲ, ಏನು ಬರಲ್ಲ. ಅನಿರ್ವಚನೀಯ ಸರ್ಪೋತ ಉತ್ಪತ್ತಿ ಆಗಿದೆ ಅನ್ನೋದು ಒಪ್ಕೋಬೇಕು ಅಂತ. ದೇವರ ಕುಲಕರ್ಣಿ ಗುರುಗಳಿಗೆ ಒಂದ್ ಕಡೆಗೆ ಸ್ವಲ್ಪ ದೊಡ್ಡ ಪಂಡಿತರು ಅವ್ರ ಹತ್ರ ಆಯ್ತಾರಲ್ಲ, ಹೆಂಗೂ ಇವರು ಸ್ವಾಮಿಗಳ ಕಡೆಯವರು ಅಂತ ಗೊತ್ತಿತ್ತಲ್ಲ, ಚರ್ಚೆ ಮಾಡ್ತಾ ಇದ್ರಂತೆ. ಈ ತರ ಕಡೆಗೆ ಮಾಡಿ ಕಡೆಗೆ ಇದು ನೋಡಿ, ಏನೇ ಮಾಡಿದ್ರು ಕೂಡ ಅನಿರ್ವಚನೀಯ ಸರ್ಪದ ಉತ್ಪತ್ತಿನ ಒಪ್ಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದ್ರಂತೆ. ಓ ಅಂತ ಇವ್ರು ಹೇಳುದು, ಹಂಗಾದ್ರೆ ಎಲ್ಲಿ ಕಡಲೆ ಬುಗುರಿ ಕೊಡಿ ಅಂದ್ರಂತೆ. ಏನು ಕಡಲೆ ಬುಗುರಿ ಅಂದ್ರಂತೆ. ಇಲ್ಲ, ಇದು ತೆಲುಗಲ್ಲಿ ಅವ್ರು ಮಾತಾಡ್ತಾ ಇದ್ರು. ತೆಲುಗವರು ಸ್ವಲ್ಪ ವಿದ್ವಾಂಸರು ತಮಾಷೆಗೆ. ನಮ್ಮಲ್ಲಿ ನಾಮಕರಣ ಮಾಡಿದ್ರೆ ಕಡಲೆ ಬುಗುರಿ ಕೊಡ್ತಾರೆ, ಹಂಗೆ ಇಲ್ದೇರ ಆಗುನ ನೀವು ಹುಟ್ಸಿದ್ರಲ್ಲ, ಅದು ಕಳೆ ಬುಗುರಿ ಕೊಡಿ ಅಂದ್ರಂತೆ. ಹಂಗೆ ನೋಡಿ ಶ್ರುತ್ಯರ್ಥವನ್ನ ಹೆಂಗ್ ಚೇಂಜ್ ಮಾಡಿದ್ರು ಇವರು ಅಂತ. ಅಪರಾಧ ಅದು. ಮೊದ್ಲಿಗೆ ಆಚಾರ್ಯಗ್ ಮಾಡ್ತಾರೆ ಅಪರಾಧ ಇವರು. ಅಯ್ಯೋ, ಶಂಕರಾಚಾರ್ಯ ಮಠದ ಫಾಲೋವರ್ಸ್ ರೀ ನಾವು. ಶಂಕರಾಚಾರ್ಯರು ಉದ್ಘಾಟನೆ ಮಾಡಿದ ಮಠದವ್ರು ನಾವು.
ನಾವು ಶಂಕರಾಚಾರ್ಯ ಸಮಾನ ಅಂತ ಹೇಳ್ಕೊಂತಾ ಇರೋರು ಆಚಾರ್ಯಗೆ ಅಪಚಾರ ಮಾಡ್ತಾ ಇದಾರೆ ಇದನ್ನ ಮಾಡೋದ್ರ ಮೂಲಕ. ಅದ್ರ ಮೂಲಕ ಶ್ರುತಿಗೆ ಅಪಚಾರ ಆಗ್ತಾ ಇದೆ. ನನ್ನ ಪ್ರಕಾರ ಅದು ಪಾಪ. ಅದು ಅವ್ರು ಹೇಳೋದ್ರ ಮೂಲಕ ಪಾಪ ಅನುಭವಿಸ್ತಾ ಇದಾರೆ ಅವರು. ಸ್ವಲ್ಪ ಲೆಕ್ಕ ಹಾಕೊಳ್ಳಿದೀವಿ. ನೀತಿ ನೀತಿ ಅಂದ್ರೆ ಹಿಂಗಾಗ್ಬಿಟ್ರೆ ಏನ್ ಕತೆ ಅಂತ. ನೀತಿ ನೀತಿ ಅಂದ್ರೆ ಅನಿರ್ವಚನೀಯ ಅಂತ ಹೇಳ್ಬಿಟ್ರೆ ಏನ್ ಆಗ್ದಂಗಾಯ್ತು ಹೇಳಿ ಸ್ವಲ್ಪ. ಇವಾಗ ಸ್ವರೂಪ ನೋಡ್ಕೊಳಕ್ಕೋಸ್ಕರ ಹೇಳ್ತಾರಂತ ನೀತಿ ನೀತಿನ ನೀವು ಅನಿರ್ವಚನೀಯ ಅಂತ ಅನ್ಬಿಟ್ರೆ ಎಂತ ದೋಷ ಅನ್ನೋದು ಗೊತ್ತಾಗುತ್ತಾ ಇದು. ಇಷ್ಟು ಸ್ಪಷ್ಟವಾಗಿದ್ರು ಕೂಡ ವೇದಿಕೆ ಮೇಲೆ ಅಷ್ಟೊಂದೆಲ್ಲ ಹೇಳ್ತಾರಲ್ಲ ಅಂತ. ಸರಿ, ಸ್ವಾಮಿಗಳವ್ರು ಬಂದು ಇದು ಬಿಡಿಸಿ ಹೇಳಿದ್ರೆ ಅವ್ರ ಮೇಲೆ ದೋಷ, ಅವ್ರನ್ನೆಲ್ಲ ಇದು ಸರಿಯಾದವರಲ್ಲ, ಸಂಪ್ರದಾಯ ಬಾಹಿರರು ಅಂತ ಹೇಳ್ಕೊಂಡು ಅರ್ಥ ಆಗ್ತಾ ಇದೆಯಾ ಏನೇನೆಲ್ಲ ಇದೆ ಅಂತ ಇದ್ರೊಳಗೆ ಅಂತ ಅನ್ಬಿಟ್ಟು ದೋಷಗಳು. ಅಂದ್ರೆ ಇದು ನಮ್ಗೆ ಬೇಕು ಅಂತ ಹೇಳಕೋ ಬೇಡ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತದೆಲ್ಲ. ಇದು ತಿಳ್ಕೊಂಡಿರ್ಬೇಕು ನಾವು. ಇದನ್ನೆಲ್ಲ ಇದೇ ಈ ತರದ್ದೆಲ್ಲ ವಾದ ಅಂತದ್ ಎಲ್ಲಿ ಇದೇ ಸಿದ್ಧಾಂತ ಅಂತ ಆಗಿದೆ ಇವಾಗ. ಅವ್ನ್ ಕೇಳಿದ್ರೆ ಇದೆಲ್ಲ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅವ್ರಿಗೆ. ನಾನೇನು ಅಗೌರವ ತೋರಿಸ್ಬೇಕು ಅಂತ ಗುರುಗಳಿಗೆಲ್ಲ ಸುಮ್ನೆ ಅವ್ರು ಬಂದಿದ ತಕ್ಷಣ ಏನ್ ಮಹಾ ಇವ್ರು ಅಂತ ತೋರ್ಬೇಕು ಹಂಗೆಲ್ಲ ಹೇಳ್ತಾ ಇರೋದು. ಅಂತ ಸ್ಥಾನದಲ್ಲಿ ಇದ್ಕೊಂಡೇನೆ ಹೆಂಗೆಲ್ಲ ಮಾಡ್ತಿದಾರೆ ಅಂತ ಗುರುಗಳು ಅದನ್ನೆಲ್ಲ ಹೇಳಿದಾರೆ. ಅದನ್ನ ಅನುಸರಿಸ್ಕೊಂಡ್ರಂತ ಪಾಶ್ಚಾತ್ಯರು ಅವ್ರ ಪುಸ್ತಕಗಳು ಬರೆಯೋದು ಅದ್ರ ತಕ್ಕಂಗೆ. ಇಲ್ಲಿರೋ ಗುರುಗಳು ಇಲ್ಲೇ ಪಂಡಿತರು ಏನ್ ಮಾಡೋದು ಅದನ್ನು ನೋಡಕ್ ಹೋಗಲ್ಲ. ಪಾಶ್ಚಾತ್ಯರು ಅವ್ರೇನು ಇದನ್ನ ನೋಡಿ ಅವರು ಪಾಶ್ಚಾತ್ಯರು ಆಗ ಅರ್ಥ ಮಾಡೋದನ್ನ. ಯಾಕಂದ್ರೆ ಪಾಶ್ಚಾತ್ಯರಿಗೆ ಅದೇ ತಾನೇ ಬೇಕಾದ್ರೆ. ಪ್ರಪಂಚ ಏನಾದ್ರು ಒಂದ್ ಇದೆ ಅಂತಂದ್ರೆ ಒಪ್ಕೊಳಕ್ ಆಗುತ್ತೆ. ಇಲ್ಲ ಅನ್ಬಿಟ್ರೆ ಮತ್ತೆ ಯಾವಾಗ ಹೋಗುತ್ತೆ? ಅದು ಸದ್ಮೇಲೆ ಹೋಗುತ್ತೆ ಅಂತ ಅಷ್ಟೇ. ಇಲ್ಲಿ ಅದನ್ನ ನೋಡಿ ಅರ್ಥ ಮಾಡೋರು ಅಂತ ಹಂಗಾಗೋಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಅದನ್ನ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾರಂಥದ್ದು. ಸರಿ, ನಾಳೆ ಮುಂದುವರ್ಸೋಣ. ಸರಿ ದಿವ್ಯಾ, ನಾಳೆ ಮುಂದುವರ್ಸದ? ಸರ್, ಇನ್ ಕೇಸ್ ಆಗಲ್ಲ ಅಂದ್ರೆ ಮೆಸೇಜ್ ಮಾಡ್ತೀನಿ ಸರ್. ಅಂದ್ರೆ ವೀಕೆಂಡ್ ಎಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ. ಆತರ ಏನಾದ್ರೂ ಇದ್ರೆ ವೀಕೆಂಡ್ ರಜನೆ ಕೊಟ್ಕೊಂಡ ಬಿಡಿ. ನನಗೆ ಸಂಡೇ ಆಗೋದಿಲ್ಲ ನನಗೆ, ಅದಕ್ಕೆ ಶನಿವಾರ ಭಾನುವಾರ ಮತ್ತು ಮಂಡೇ ವೀಕೆಂಡ್ ಎರಡೂನು ರಜಾ ಕೊಟ್ಬಿಡೋದಷ್ಟೇ. ಶಂಕರ್ ಗೋಪಾಲ್ ರಜಾ ಭಾನುವಾರ, ಶನಿವಾರನೂ ಏನೋ ಮಾಡಿದ್ರೆ ಹಂಗೆ ರಜಾ. ರಿಲ್ಯಾಕ್ಸ್ ಆಗ್ಬೇಕಲ್ಲ. ಅಲ್ಲ ಸುಮ್ಮನೆ ತಮಾಷೆಗೆ ಹೇಳ್ತಾ ಇರೋದು. ವೇದಾಂತ ಕೇಳ ತುಂಬಾ ಇಷ್ಟ.